ಎಲ್ಲ ಬಿಟ್ಟಿ ಅಡ್ವೈಸರ್ಸ್ ವೀಕ್ಷಕರಿಗೆ ನಮಸ್ಕಾರ 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 ಎಲ್ಲರಿಗೂ. ದರ್ಶಿ, ನಮಸ್ಕಾರ ಎಲ್ರಿಗೂ. ರವಿ, ಸಚಿನ್, ಅನಂತ್ ಎಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು. ಎಸ್ 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 ಹೌಸ್ಫುಲ್ ಚೆನ್ನಾಗಿದೆ. ನಮ್ 2025 ಪಾಂಡೆ ಅವ್ರ- ತರ ತುಂಬಾ ಪಾಂಡೆ ಚೆನ್ನಾಗಿ ಅವ್ರ ಸ್ಟಾರ್ಟ್ ಆಗಿದೆ. ಮುಖದಲ್ಲಿ ದೊಡ್ಡ ಸ್ಮೈಲ್ ಇದೆ. ನಮಗ್ ಗೊತ್ತು ಏನಕ್ಕೆ ಅಂತ. ಹೌಸ್ಫುಲ್ ಆಗಿದೆಯಲ್ಲ ಅದಕ್ಕೆ. ಏನಾಗಿದೆ? Houseful ಆಗಿರೋದಕ್ಕಿಂತ ಏಯ್, ಕಳ್ಳ ಅದು ಎರಡು ಸೆಂಚುರಿ ಸ್ಮೈಲ್. ದಿನದಲ್ಲಿ ಎರಡು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಪಾಂಡೆ ಅವರಿಂದ ಬಂದಿರೋದ್ರಿಂದ ಆಲ್ರೌಂಡರ್ ಪಾಂಡೆ. ಶುಭ ಹಾರೈಕೆ ನಮ್ ಕಡೆಯಿಂದ. ಹೊಸ ವರ್ಷಕ್ಕೆ ಒಳ್ಳೆ ಸ್ಟಾರ್ಟ್ ಆಗಿದೆ. ಹೌದು, ಹೆಂಗೆ ನಮ್ Yes. ಕನ್ನಡ ಹಂಗೆ ಇಂಪ್ರೂವ್ ಆಗಿದೆ. ಡೆಫಿನೆಟ್. ಸೂಪರ್. ಹೌದು ವೆಲ್ ಪ್ಲೇಡ್ ಪಾಂಡೆಜಿ. ಸೊ ಇನ್ನು Thank you, ಇನ್ನೂ thank ಡೌಟ್ಸ್ you. ಇದ್ರೆ ಒಂದು 5 ಫಾರ್ 1 ಮ್ಯಾಚ್ ಅಲ್ಲಿ ಇನ್ನೊಂದು ಮ್ಯಾಚ್ ಅಲ್ಲಿ 3 ಫಾರ್ ಪ್ಲಸ್ ಸೆಂಚುರಿ. ಸೊ ವೆರಿ ವೆಲ್ ಡನ್. ಥ್ಯಾಂಕ್ ಯು. ಎಲ್ಲ ನಿಮ್ ಆಶೀರ್ವಾದ, ನಿಮ್ ಗೈಡೆನ್ಸ್. ಅದು ಏನಂದ್ರೆ ಒಂದ್ ಮ್ಯಾಚ್ ಬೆಂಗಳೂರಲ್ಲಿ ಆಡಿ ಇನ್ನೊಂದ್ ಮ್ಯಾಚ್ ಮೈಸೂರಲ್ಲಿ ಆಡಿದ್ದು. ಇದೊಂಥರ ಹಿಂಗೇನೆ ಮುಂದೆ ಯಾವ್ದಾದ್ರು ಒಂದ್ ಕಾಲದಲ್ಲಿ ಬಯೋಪಿಕ್ ಅಂತ ಬಂದ್ರೆ ಹೇಗೆ ಊರಿಂದ ಊರಿಗೆ ಪಟ್ಟಿಟ್ರೆ ಊರಿಂದ ಊರಿಗೆ ಹೋಗಿ ಈ ಕಾಲದಲ್ಲಿ 2025 ಅಲ್ಲಿ ಅದು ಮ್ಯಾಟ್ರೇ ಆಗಲ್ಲ. ನಾನೇನಾದ್ರೂ ಒಂದ್ ಮ್ಯಾಚ್ ಸೌತ್ ಬ್ಯಾಂಗ್ಳೂರಲ್ಲಿ ಆಡಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ವೈಟ್ ಫೀಲ್ಡ್ ಕಡೆ ಆಡಿದ್ರು ಅಂದ್ರೆ ಅದಿನ್ನ ಚಾಲೆಂಜಿಂಗ್. ಇಲ್ಲ ಆಡು ಬೆಂಗಳೂರಿಗೆ ಹೋಗ್ಬಿಡ, ಇದಕ್ಕೆ ಹೋಗ್ಬಿಡೋದು ಈಸಿ. ಮೈಸೂರಿಗೆ. ಅಲ್ಲಪ್ಪ, ಬೆಂಗಳೂರಲ್ಲಿ ಗ್ರೌಂಡ್ ಎಲ್ಲಿ ಮ್ಯಾಟರ್ ಆಗತ್ತೆ. ಮೈಸೂರು ಬರ್ಗಿ ಕೇರ್ಪುರಂ ಇಂದ ಮೈಸೂರು, ಅದು ಆಕ್ಚುಲಿ ಅದು ದೊಡ್ಡ ಅದನ್ನ ಹೇಳ್ಬೇಕು, ನೀನ್ ಸ್ಪೆಸಿಫೈ ಮಾಡ್ಬೇಕು. ಕರೆಕ್ಟ್. ಬೆಂಗಳೂರಲ್ಲಿ ಸ್ಟೇಡಿಯಂ ಇದು ಗ್ರೌಂಡ್ ಎಲ್ಲಿತ್ತು, ಮೈಸೂರಲ್ಲಿ ಗ್ರೌಂಡ್ ಎಲ್ಲಿತ್ತು ಅನ್ನೋದ್ರ ಮೇಲೆ ಮ್ಯಾಟರ್ ಆಗತ್ತೆ. ಹೌದು, Matter ಆಗತ್ತೆ. ಫ್ಲೈಟ್ ಅಲ್ಲೇ ಹೋದ್ರ, ಟ್ರೈನ್ ಅಲ್ಲಿ ಹೋದ್ರ ಅಥವಾ ಕಾರಲ್ಲಿ ಹೋದ್ರ ಅಂತ. ಅದಕ್ಕೆ ಬೆಂಗಳೂರಲ್ಲಿ Alright. ಬೇಗ ಮುಗಿಸಿದ್ವಿ, ರೆಸ್ಟ್ ತಗೊಳ್ಳೋಣ ಅಂತ. ಎರಡ್ ಕಡೆ ಇದೆಲ್ಲ Very ಮಾಡ್ಬೇಕು, nice. correct. ಇದೆಲ್ಲ ವೆಲ್ ಪ್ಲಾನ್ಡ್. ವೆಲ್. ಸೊ ಇನ್ನ Okay. ಬರೋ ಮ್ಯಾಚ್ ಗಳಿಗೆ ಆಲ್ ದ ಬೆಸ್ಟ್. ಚೆನ್ನಾಗಾಗ್ಲಿ 2025 ಎಲ್ಲಾರ್ಗು, ನಿಮ್ಗೆ ಎಸ್ಪೆಷಲಿ ಪಾಂಡೆ. ಥ್ಯಾಂಕ್ ಯು. ಎಲ್ರಿಗೂ ಅಷ್ಟೇ. ಪುನಃ ಒಟ್ಟಿಗೆ ಆಡತ್ರ ಏನಾದ್ರು ಆಗ್ಲಿ 2025 ನಲ್ಲಿ. ಶೋರ್. ದರ್ಶಿ ಯಾವಾಗ ಬರ್ತಾ ಇದೆಯೋ ಬೆಂಗಳೂರಿಗೆ? ಹೇಳ್ಕೊತಾನ್ಬಿಡು, ಟಾಪಿಕ್ ಬಂದ್ರು ಗ್ರೂಪ್ ಅಲ್ಲಿ ಹೇಳ್ಕೊತಾನೆ ಯಾವಾಗ ಬರ್ತಾರೆ ಅಂತ. ಎಸ್ ಎಸ್ ಎಸ್. ಸೊ ಆನ್ ದಟ್ ಪಾಸಿಟಿವ್ ನೋಟ್ ಇವತ್ತಿನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಡಿಸ್ಕಷನ್ ನಾವು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೋಮ್ ಸೀರೀಸ್ ಬರ್ತಾ ಇದೆ. ಅದೊಂದು ಸ್ವಲ್ಪ ಲಾಂಗ್ ಸೀರೀಸ್ ಇದೆ. 5 T20s and 3 ODI ಸೀರೀಸ್ ಇದೆ. ಸೊ ಅದರಲ್ಲಿ T20 ಇಂಟರ್ನ್ಯಾಷನಲ್ಗೆ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ. ಆ ಸ್ಕ್ವಾಡ್ನ ಡಿಸ್ಕಸ್ ಮಾಡುವಂಥ ಪ್ಲ್ಯಾನು. ಆ್ಯಂಡ್ ಇದರಲ್ಲಿ ಕೆಲವೊಂದು ಆಲ್ಸೋ ಟಚ್ ಪಾಯಿಂಟ್ಸ್ನ ನೋಡ್ಕೋತೀವಿ ಇನ್ ಟರ್ಮ್ಸ್ ಆಫ್ ODI ಸ್ಕ್ವಾಡ್ ಹೇಗಿರ್ಬೋದು. ವಿಜಯ್ ಹಜಾರೆ ಇನ್ನೇನು ಕನ್ಕ್ಲೂಷನ್ ಸ್ಟೇಜಿಗೆ ಬಂದಿದೆ, ಸೆಮೀಸ್ ಸ್ಟೇಜಿಗೆ ಬಂದಿದೆ. ಸೊ ಅದರಿಂದ ಯಾವ್ದಾದ್ರು ಒಂದು ಟ್ಯಾಲೆಂಟ್ಸ್ ಇದೆಯಾ ಅಥವಾ ಪರ್ಫಾರ್ಮೆನ್ಸ್? ಹೊಸ ಪ್ರತಿಭೆ ಯಾರನ? ಹೊಸ ಪ್ರತಿಭೆ ಪ್ಲಸ್ ಮತ್ತೆ ಹುಬ್ಬೇರ್ಸ್ ಹಳೆ ಪ್ರತಿಭೆಗಳು ಯಾವುದಿದೆ. ಸೊ ಟೀಮ್ ಇಂಡಿಯಾ ಯಾರನ್ನ ನೋಡ್ಬೋದು? ಬಿಕಾಸ್ ಟೀಮ್ ಇಂಡಿಯಾದಲ್ಲಿ ಸದ್ಯಕ್ಕೆ ಬ್ಯಾಟಿಂಗ್ ಕ್ರೈಸಿಸ್ ನಡೀತಾ ಇದೆ. ಅದು ODIಗೂ ಕ್ಯಾರಿ ಆಗತ್ತಾ ಇಲ್ವಾ ಎಲ್ಲ ನೋಡೋಣ. ಸೊ ಅದನ್ನ ಡಿಸ್ಕಸ್ ಮಾಡೋಣ ಇವತ್ತು. ಸೊ ವೆಲ್ಕಮ್ ಎವ್ರಿ ಒನ್. ಸೊ ವೆರಿ ಕ್ವಿಕ್ಲಿ ಶುರು ಮಾಡೋಣ. ಮಚ್ ಅವೈಟೆಡ್ ರಿಟರ್ನ್ ಫಾರ್ ಶಮಿ. ಎಸ್, ಖುಷಿನಾ? ಶಮಿ ವಾಪಸ್ ಬಂದಿದೆ ಎಲ್ರಿಗೂ? ಖುಷಿ. ಎಸ್, ಖಂಡಿತ ಖುಷಿ. ಅಗೇನ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಲ್ಲಿ ನನ್ಗೆ ಅಂದ್ರೆ ಅವರು ಪ್ರಾಬಬ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಅವ್ರಿಗೆ ಫಿಟ್ ಇದಾರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ ಟೆಸ್ಟಿಂಗ್ ಗೋಸ್ಕರ ತಗೊಂಡಿದ್ದಾರೆ ಅಂತ ಅನ್ಸ್ತಾ ಇದೆ. ಇಲ್ಲದ್ರೆ ಇಟ್ ಡಿಂಟ್ ಮೇಕ್ ಸೆನ್ಸ್. ಒಂಥರ ನೀವು ಆವೇಶ್ನ ಅಥವಾ ಮಯಾಂಕ್ ಯಾದವ್ನ ಬಿಟ್ಟು T20 ಆಡ್ತಾ ಇರೋದು, ಇಟ್ ಡಸಂಟ್ ಮೇಕ್ ಸೆನ್ಸ್. ಬಿಕಾಸ್ ಇಟ್ ಕ್ಲಿಯರ್ ಕಟ್ ಆಗಿ ಇವಾಗ T20ಗೆ ಬೇರೆ ಟೀಮು, ODIಗೆ ಬೇರೆ ಟೀಮು, ಟೆಸ್ಟ್ಗೆ ಬೇರೆ ಟೀಮು ಅಂತ ಯಾವಾಗ ಬೈಫ್ರಿಕೇಟ್ ಆಗಿದೆಯೋ, ಇಟ್ ಈಸ್ ಓನ್ಲಿ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೋಸ್ಕರ ಅವ್ರಿಗೆ ಆಡಿಸ್ತಾ ಇರೋದು ಅಂತ ಒಂದು ಥಾಟ್. ನನಗೆ ಮೋರ್ ದನ್ ಗೇಮ್ ರೆಡಿ. ಸಾರಿ ಅನಂತ್. ಇಲ್ಲಪ್ಪ ದರ್ಶನ್, ಐ ವಾಸ್ ಅಬೌಟ್ ಟು ಕಮ್ ಟು ಯು, ಸೊ ಗೋ ಅಹೆಡ್. ಓಕೆ. ಅಲ್ಲ, ಮೋರ್ ದನ್ ಗೇಮ್ ರೆಡಿ, ಐ ಥಿಂಕ್ ಹಿ ವಾಸ್ ರೆಡಿ ಫಾರ್ ದ ಗೇಮ್. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ. ಐ ಥಿಂಕ್ ಅವರು ಆಲ್ರೆಡಿ ರಂಜಿ ಆಡ್ತಾ ಇದ್ರು. ಹಿ ವಾಸ್ ಇನ್ ದ ಗ್ರೂವ್.
ಕಂಟಿನ್ಯೂಸ್ ಆಗಿ ಬೌಲಿಂಗ್ ಎಲ್ಲ ಹಾಕ್ತಾ ಇದ್ರು. ಚಾಂಪಿಯನ್ಸ್ ಟ್ರೋಫಿಗೆ ರೆಡಿ ಇರ್ತಾರಾ, ಅದನ್ನ ಟೆಸ್ಟ್ ಮಾಡ್ತೀವಿ T20 ಅನ್ನೋದಕ್ಕಿಂತ ಐ ಥಿಂಕ್ ಈ ವಾಸ್ ಆಲ್ರೆಡಿ ರೆಡಿ ಫಾರ್ ದ ಗೇಮ್. ನಾನು ಅವತ್ತು ಒಂದು ಪಾಯಿಂಟ್ ಕವರ್ ಮಾಡಿದ್ದೆ. ಅವರು ಎಲ್ಲೋ ಶಮೀನ ಟೆಸ್ಟ್ ಮ್ಯಾಚ್ ಆಡ್ಸೋದು ಬೇಡ, ಚಾಂಪಿಯನ್ಸ್ ಟ್ರೋಫಿಗೆ ಇಟ್ಕೊಳ್ಳೋಣ ಅಂತ ಶೀಲ್ಡ್ ಮಾಡಿಕೊಂಡು ಅವ್ರನ್ನ ಟೆಸ್ಟ್ ಮ್ಯಾಚ್ ಆಡಿಸ್ಲಿಲ್ಲ. ಇವಾಗ ಸ್ವಲ್ಪ ಮ್ಯಾಚ್ ಪ್ರಾಕ್ಟೀಸ್ ಇರಲಿ, ಇಂಟರ್ನ್ಯಾಷನಲ್ ಗೇಮಿಂದ ತುಂಬಾ ದಿನದಿಂದ ಅವೇ ಇದ್ದಾರೆ, ಅದಕ್ಕೋಸ್ಕರ T20 ಆಡ್ಬಿಟ್ಟು ಆ ಗ್ರೂವ್ ಬರಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅಂತ ಮಾಡ್ದಂಗಿದೆ. ಐ ಆಮ್ ಶೋರ್ ಹಿ ಈಸ್ ಡೆಫಿನೆಟ್ಲಿ ರೆಡಿ. ಅವ್ರ ಚಾಂಪಿಯನ್ಸ್ ಟ್ರೋಫಿಗೆ ಇರಲೇಬೇಕು. ಬುಮ್ರಾ ವಾಸ್ ಆಬ್ವಿಯಸ್ಲಿ ಡೌಟ್ಫುಲ್ ಆಫ್ಟರ್ ಸಚ್ ಅ ಸೀರೀಸ್. ಅದಕ್ಕೋಸ್ಕರ ಶಮಿ ಅಟ್ಲೀಸ್ಟ್ ಚಾಂಪಿಯನ್ಸ್ ಟ್ರೋಫಿಗೆ ಇರಲಿ ಅನ್ನೋ ಥಾಟ್ ಇಟ್ಕೊಂಡೇ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಎಸ್, ಓಕೆ. ಸೊ ಎಸ್, ಅಫ್ಕೋರ್ಸ್ ಇದು ಚಾಂಪಿಯನ್ಸ್ ಟ್ರೋಫಿ ಒಂದು ಮೇಜರ್ ಮಾರ್ಕಿ ಸೀರೀಸ್ ಇರೋದ್ರಿಂದ ವಿ ನೀಡ್ ಬೆಸ್ಟ್ ರಿಸೋರ್ಸಸ್. ಸೊ ಈಗ ನೋಡಿದ್ವಿ ನಮ್ಮ ಬೌಲಿಂಗ್ ರಿಸರ್ವ್ಸ್ ಹೇಗಿದ್ದಾರೆ, ಅಥವಾ ರಿಸರ್ವ್ಸ್ ಅಂತಲ್ಲ, ಒಬ್ಬ ಲೀಡ್ ಪೇಸರ್ ಬಿಟ್ಟರೆ ಬೇರೆ ಕ್ವಾಲಿಟಿ ಹೇಗಿದೆ ಅಂತ ಈಗ ರೀಸೆಂಟ್ಲಿ ಕನ್ಕ್ಲೂಡೆಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ನೋಡಿದ್ವಿ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರು ಸಬ್ ಕಾಂಟಿನೆಂಟ್ ಪಿಚ್ಚಲ್ಲಿ ಆಡ್ತಿರೋದು ಇದನ್ನ ಚಾಂಪಿಯನ್ಸ್ ಟ್ರೋಫಿನ. ಸೊ ಕಂಡೀಷನ್ಸ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಬರೀ ಬಂದು ರಪ ರಪ ಅಂತ ಪೇಸ್ ಹಾಕೋದು ಅಥವಾ ಹಿಟ್ ದ ಡೆಕ್ ಥರ ಬೌಲರ್ ಅಲ್ಲ, ತಲೆ ಉಪಯೋಗಿಸಿ ಸಿಚುವೇಶನ್ ತಕ್ಕಂಗೆ ಒಂದೊಂದು ಪಿಚ್ಗೆ ಒಂದೊಂದು ರೀತಿ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಹಾಕುವಂಥ ಸೀನಿಯರ್ ಪ್ರೋ ಬೇಕಿತ್ತು. ಸೊ ಅದನ್ನ ಟೆಸ್ಟ್ ಮಾಡೋಕ್ಕೆ ಒಳ್ಳೆ ಗ್ರೌಂಡು. ಎಸ್. ಆ್ಯಂಡ್ ಆಲ್ಸೋ ರವಿ, ಏನನ್ಸುತ್ತೆ, ಈಸ್ ದಿಸ್ ಗೋಯಿಂಗ್ ಟು ಬಿ ಲಾಸ್ಟ್ ಹರ್ರಾ ಫಾರ್ ಶಮಿ? ಇನ್ನೊಂದು ಇಂಜುರಿ ಆದರೆ ರಿಸ್ಕ್ ಇದೆಯಾ? ಆಲ್ರೆಡಿ 34 years ಆಗಿದೆ. ಆ್ಯಂಡ್ ಏನನ್ಸುತ್ತೆ? ಐ ಥಿಂಕ್ ನಮ್ಗೇನು ಹೇಳ್ತಾನೆ ಇರಲಿಲ್ಲ. ಲೈಕ್ ಲಾಸ್ಟ್ 2 months ಇಂದ ವಿ ವೇರ್ ವೇಟಿಂಗ್ ಫಾರ್ ಶಮೀಸ್ ಕಮ್ ಬ್ಯಾಕ್. NCA ಇಂದಾನು ಏನು ನ್ಯೂಸು ಬರ್ತಾ ಇರಲಿಲ್ಲ. ಸೊ ಐ ಥಿಂಕ್ ಈಸ್ ಟೇಕನ್ ಕೇರ್ ಆಫ್. ಬಟ್ ಲೈಕ್ ನಿಮ್ಗೆ ಟೆಸ್ಟೇ ಆಗಿದ್ರೆ ಲೈಕ್ ದೇರ್ ವೇರ್ 3 ODIs ವಿಚ್ ವಾಸ್ ಕಮಿಂಗ್, ಮತ್ತೆ ಅದು ಚಾಂಪಿಯನ್ಸ್ ಟ್ರೋಫಿನೂ 50 overs ಇರ್ತಾ ಇತ್ತು. ಸೊ ಐ ಥಿಂಕ್ ತುಂಬಾ ಚಾಪಿಂಗ್ ಅಂಡ್ ಚೇಂಜಿಂಗ್ ಆಗ್ತಾ ಇದೆ ಅನ್ಸ್ತಾ ಇದೆ. ಏನಕ್ಕಂದ್ರೆ ಫ್ರಮ್ ದ ಮೆಸೇಜ್ ಲೈಕ್ ಶಮಿ ಆಡಬಾರ್ದು ಅಂತ ಅಲ್ಲ, ಬಟ್ ಇಟ್ ವಾಸ್ ಕ್ಲಿಯರ್ ಕಟ್. ಲೈಕ್ ಏನು ಖಲೀಲ್ ಅಹ್ಮದ್ ಆಡ್ತಾ ಇದ್ರು, ಮುಖೇಶ್ ಆಡ್ತಾ ಇದ್ರು, ಮೀನ್ಸ್ T20 ಲೈಕ್ ಪ್ರಸಿದ್ಧ ಇದ್ರು. ಸೊ ದೇರ್ ವೇರ್ ಲೈಕ್ T20ನೇ ಬೇರೆ ಸ್ಕ್ವಾಡ್ ಇತ್ತು. ಸೊ ಇವಾಗ ಸಡನ್ ಆಗಿ ಶಮಿ ಬರೋದು T20ಗೆ, ಐ ಡೋಂಟ್ ನೋ, ಮೀನ್ಸ್ ವಾಟ್ ಆರ್ ದ ಸಿಗ್ನಲ್ಸ್ ಯು ಆರ್ ಗಿವಿಂಗ್ ಟು ಬೇರೆ ಲೈಕ್ ಬೌಲರ್ಸ್ಗೆ ಅಂತ. ಬಟ್ ಲೈಕ್ ವಿ ಆರ್ ವೇಟಿಂಗ್ ಫಾರ್ ಶಮಿ, ಕಾಯ್ತಾ ಇದೀವಿ. ವಿಜಯ್ ಹಜಾರೆ ಚೆನ್ನಾಗಿ ಆಡಿದ್ದಾರೆ, ರಂಜೀಲು ಚೆನ್ನಾಗಿ ಆಡಿದ್ದಾರೆ, ಸೈಯದ್ ಮುಸ್ತಕ್ ಅಲಿಲು ಆಡಿದ್ದಾರೆ ಬೆಂಗಾಲ್ಗೆ. ಸೊ ಲೈಕ್ ಎವ್ರಿ ಒನ್ ಆರ್ ಲೈಕ್ ವೇಟಿಂಗ್ ಫಾರ್ ಶಮಿ ಟು ಕಮ್ ಬ್ಯಾಕ್ ಅಷ್ಟೇ. ಓಕೆ ಸಚಿನ್, ತುಂಬ ಚಾಪಿಂಗ್ ಚೇಂಜಿಂಗು ಮತ್ತು ಏನು ಸಿಗ್ನಲ್ಲು ಅಂತ ರವಿ ಕೇಳ್ತಿದ್ದಾರೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಬುಮ್ರಾದು ಇಂಜುರಿ ಕನ್ಸರ್ನ್. ಸೊ ಈಗ ಬುಮ್ರಾ ಇಂಜುರ್ಡ್ ಆಗಿ ಚಾಂಪಿಯನ್ಸ್ ಟ್ರೋಫಿಯಿಂದನೂ ದೂರ ಬರ್ಬೋದು ಅನ್ನೋಂಥ ಸಿಚುವೇಶನ್ ಇದೆ ಅಂದಾಗ ಇನ್ನೊಬ್ಬ ಲೀಡರ್ ಬೇಕಾಗಿತ್ತು ನಮಗೆ ಬೌಲಿಂಗ್ ಯೂನಿಟ್ಗೆ. ಸೊ ಶಮಿ ರೆಡಿ ಆದರೆ ಆ ಲೀಡರ್ ಆಗಿ ನೋಡ್ಬೋದಾ, ಅಥವಾ ಇಲ್ಲಿ ಆವೇಶ್, ಪ್ರಸಿದ್ಧ್, ಮುಖೇಶ್, ಖಲೀಲ್ ಇವರು ಮತ್ತೆ ಸಿರಾಜ್, ಈ 5 ಜನನ ರೀಸೆಂಟ್ ಪಾಸ್ಟಲ್ಲಿ ಟ್ರೈ ಮಾಡಿದ್ದಾರೆ. ಈಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಯೂನಿಟ್ ಟ್ರೈ ಮಾಡ್ಬೇಕಾ? ಸೊ ವಾಟ್ ಯು ಥಿಂಕ್, ನಿನ್ಗೆ ಏನು ಅನ್ಸತ್ತಪ್ಪ? ಒಂದು ಮೇಜರ್ ಪ್ರಾಬ್ಲಮ್ ಏನಿದ್ರು ಇಂಜುರಿ ಕನ್ಸರ್ನ್. ಇನ್ನೂ ಐ ಥಿಂಕ್ ಅವರು 100% ಫಿಟ್ ಇಲ್ಲ ಆಸ್ ಪರ್ ದಿ NCA ಮೆಡಿಕಲ್ ಸ್ಟಾಫ್. ಆಸ್ ಪರ್ ಶಮಿ ತಗೊಂಡ್ರೆ ಐ ಆಮ್ 100% ಫಿಟ್, ರೆಡಿ ಫಾರ್ ದ ಮಲ್ಟಿ-ಡೇ ಫಾರ್ಮ್ಯಾಟ್ ಗೇಮ್. ಇನ್ನೊಂದು ದರ್ಶನ್ ಹೇಳಿದ್ದು ದೇವರ್ ಶೀಲ್ಡಿಂಗ್ ಮೊಹಮ್ಮದ್ ಶಮಿ ಅಂಡ್ ಪ್ರೊಟೆಕ್ಟಿಂಗ್ ಹಿಮ್ ಫಾರ್ ಚಾಂಪಿಯನ್ಶಿಪ್. ಮೇ ಬಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇತ್ತು ಬೂಮ್ರಾ ವಿಲ್ ಬಿ ಓವರ್ ಯೂಸ್ಡ್ ಅಂಡ್ ಹಿ ಮೈಟ್ ಫಾಲ್ ಇನ್ ಟು ದ ಟ್ರ್ಯಾಪ್ ಆಫ್ ಗೆಟಿಂಗ್ ಇಂಜರ್ಡ್. ಸೊ ನಮಗೆ ಚಾಂಪಿಯನ್ಸ್ ಟ್ರೋಫಿಗೆ ಲೀಡ್ ಫಾಸ್ಟ್ ಬೌಲರ್ ಇಲ್ಲದೆ ಇರೋ ಥರ ಆಗೋ ಚಾನ್ಸಸ್ ಇದೆ ಅಂತ. ಮತ್ತು ಇನ್ನೊಂದು ವೇರ್ ವಿ ಆರ್ ಪ್ಲೇಯಿಂಗ್ ಚಾಂಪಿಯನ್ಸ್ ಟ್ರೋಫಿ, ಸೊ ದುಬೈಲಿ ಆಡ್ತಾ ಇದೀವಿ, ಕಂಡೀಷನ್ಸ್ ಹ್ಯೂಮಿಡ್ ಇರುತ್ತೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಫಾರ್ ದ ಕ್ವಿಕ್ಸ್ ಟು ಪ್ಲೇ ಆಲ್ ದ ಗೇಮ್ಸ್, ಸೇಮ್ ಸೆಟ್ ಆಫ್ ಕ್ವಿಕ್ಸ್. ಸೊ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೆ ಒಂದು ಎಕ್ಸ್ಟೆಂಡೆಡ್ ರನ್ ಕೊಟ್ಟರು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ. ಈಗ ಅಟ್ಲೀಸ್ಟ್ 8 games, ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್ ಅವ್ರು 8 ಗೇಮು ಆಡಿ ಅವ್ರ ಫಿಟ್ನೆಸ್ನ ಪ್ರೂವ್ ಮಾಡಿಕೊಂಡು ದುಬೈಗೆ ಹೋಗ್ತಾರೆ, ಅವ್ರು UAEಗೆ ಹೋಗ್ತಾರೆ ಫಾರ್ ದ ಚಾಂಪಿಯನ್ಸ್ ಟ್ರೋಫಿ ಅಂತ ಅನ್ಸುತ್ತೆ. ಸೊ ಚಾಪಿಂಗು ಬಿಟ್ವೀನ್ ಟೀಮ್ಸ್ ಕರೆಕ್ಟ್ ಇಲ್ಲ ಅಟ್ ದಿಸ್ ಪಾಯಿಂಟ್, ಬಿಕಾಸ್ ನಾವು ಒಂದು ಟೀಮ್ ಬಿಲ್ಡ್ ಈಗ T20 ಫ್ರೆಶ್ ಟೀಮ್ ಬಿಲ್ಡ್ ಮಾಡಬೇಕು. ವಿ ಆರ್ ಶಾರ್ಟ್ ಆಫ್ 2 marquee ಪ್ಲೇಯರ್ಸ್, ರೋಹಿತ್ ಶರ್ಮಾ ಇಲ್ಲ ವಿರಾಟ್ ಕೊಹ್ಲಿ ಫ್ರಮ್ ದ ಬ್ಯಾಟಿಂಗ್ ಪರ್ಸ್ಪೆಕ್ಟಿವ್.
ಬೌಲಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ವಿ ಡೋಂಟ್ ನೋ ಯಾವಾಗ ಯಾರು ದೇ ವಿಲ್ ಪುಟ್ ದೇರ್ ಹ್ಯಾಂಡ್ಸ್ ಡೌನ್. ಸೊ ಅದರಿಂದ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಆ ಮಿಕ್ಸ್ ಅಲ್ಲಿ. ಸೊ Yes. ಅದನ್ನ ತಲೆಯಲ್ಲಿ ಇಟ್ಕೊಂಡು ಲೀಡ್ ಫಾಸ್ಟ್ ಬೌಲರ್ ಯಾರು ಆಗ್ತಾರೆ, ಅಂಡ್ ಸ್ಕ್ವಾಡ್ ಅಲ್ಲಿ ವಿಲ್ ಡಿಸ್ಕಸ್ ಲೇಟರ್, ಬಟ್ ಲೀಡ್ ಫಾಸ್ಟ್ ಬೌಲರ್ ಆಗಿ ನಂಗೆ ಎಸ್ ಮೊಹಮ್ಮದ್ ಶಮಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಇವ್ರನ್ನ ಪ್ಯಾಕ್ ನ ಲೀಡ್ ಮಾಡಕ್ಕೆ ಕೊಡೋಣ, ಒಂದು ಚಾನ್ಸ್ ತಗೊಳ್ಳೋಣ ಅಂತ ಚಾನ್ಸ್ ತಗೋತಾ ಇದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಎಸ್, ಸಾರಿ, ನಾನು ಆಗ್ಲೇ ಹರ್ಷದೀಪ್ನ ಮೆನ್ಷನ್ ಮಾಡೋದು ಮರ್ತ್ಬಿಟ್ಟೆ. ಬಟ್ ಐ ಥಿಂಕ್ ಹರ್ಷದೀಪ್ ಇನ್ನು ಬೌಲಿಂಗ್ ಯೂನಿಟ್ಗೆ ಲೀಡರ್ ಆಗಬೇಕೋ ಬೇಡವೋ ಅನ್ನೋ ಡಿಬೇಟ್ ಮಾಡೋದಕ್ಕಿಂತ ಮುಂಚೆ ಫಾರ್ ಶೋರ್ ಹಿ ಲುಕ್ಸ್ ಸಾರ್ಟೆಡ್. ಅಂದ್ರೆ ಹೌದು. ಅಪೋನೆಂಟ್ ತಲೆಯಲ್ಲಿ ಬೇಕಾದಷ್ಟು ಕ್ವೆಶನ್ಸ್ನ ಕೇಳಿ ಒಂದೊಳ್ಳೆ ಆ 4 ಓವರ್ ತಲೆ ಕೆಡಿಸುವಂತ ಬೌಲಿಂಗ್ ಮಾಡೋಕ್ಕೆ ರೆಡಿ ಇರೋವಂಥ ಬೌಲರು. ಅದನ್ನ ಟೈಮ್ ಅಂಡ್ ಅಗೇನ್ ಪ್ರೂವ್ ಮಾಡಿದ್ದಾರೆ. ಸೊ ವಿತ್ ದ್ಯಾಟ್ ಐ ಥಿಂಕ್ ಪೋಟೆಂಟ್ ಆಗಂತೂ ಕಾಣಿಸ್ತಾ ಇದೆ, ಈವನ್ ವಿತೌಟ್ ಜಸ್ಪ್ರೀತ್ ಬುಮ್ರಾ. ಸೊ ಕ್ವಿಕ್ ಆಗಿ ವಿಲ್ ಕಮ್ ಟು ದ ಸ್ಕ್ವಾಡ್ನ ಓದ್ಬಿಡ್ತೀನಿ. ಸೊ ಅಲ್ಲಿಂದ ಮುಂದಕ್ಕೆ ತೊಗೊಳೋಣ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್, ಆಮೇಲೆ ವಿಕೆಟ್ ಕೀಪರ್ಸ್ ತೊಗೊಂಡ್ರೆ ಸಂಜು ಸ್ಯಾಮ್ಸನ್ ಆ್ಯಂಡ್ ಧ್ರುವ್ ಜುರೇಲ್ ಆಸ್ ಅ ಸೆಕೆಂಡ್ ವಿಕೆಟ್ ಕೀಪರ್. ಆಮೇಲೆ ಬ್ಯಾಟಿಂಗ್ ಯೂನಿಟ್ ಅಂತ ತೊಗೊಂಡ್ಬಂದ್ರೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಇಲ್ಲಿ ತನಕ ಬರುತ್ತೆ. ನೆಕ್ಸ್ಟ್ ಆಲ್ರೌಂಡರ್ಸ್ ತೊಗೊಂಡ್ರೆ ನಿತೀಶ್ ಕುಮಾರ್ ರೆಡ್ಡಿ, ಹರ್ಷಿತ್ ರಾಣಾ ಆ್ಯಂಡ್ ಅಕ್ಷರ್ ಪಟೇಲ್ ಆಫ್ಕೋರ್ಸ್, ಇವ್ರು ಇಷ್ಟು ಜನ ಬರ್ತಾರೆ. ದೆನ್ ಕಮ್ಸ್ ದ ಬೌಲಿಂಗ್ ಯೂನಿಟ್, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ, ರವಿ ಬಿಷ್ನಾಯ್, ಸುಂದರ್. ಈ ಥರ ಇದೆ ನಮ್ಮ ಸ್ಕ್ವಾಡು. ಖುಷಿನಾ ಇಲ್ವಾ ಫಸ್ಟ್ ಹೇಳಿ, ಏನಾದರೂ ನಿಮಗೆ ಸರ್ಪ್ರೈಸಿಂಗ್ ಅನ್ನಿಸ್ತಾ ಫ್ರಮ್ ಸ್ಕ್ವಾಡ್ ಪಾಯಿಂಟ್ ಆಫ್ ವ್ಯೂ? ಇದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ ಆಮೇಲೆ ಬರೋಣ. ನನ್ನ ಸ್ಕ್ವಾಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡೋದಕ್ಕಿಂತ ಮುಂಚೆ ನಿಮ್ಗಳಿಗೆ ಒಂದು ಕ್ವಶನ್ ಇದೆ. 2023 ಅಲ್ಲಿ ಅಕ್ಟೋಬರ್ ನವೆಂಬರ್ ನಾವು ಫೈನಲ್ಸ್ ಆಡಿದ್ದು ವರ್ಲ್ಡ್ ಕಪ್, November 19th. ಹಾ, ಕರೆಕ್ಟ್. ಸೊ ಅದಾದ್ಮೇಲೆ ಲಾಸ್ಟ್ ಇಯರ್ದು ODIs ನನಗೆ ಜ್ಞಾಪಕ ಇರೋದ ಶ್ರೀಲಂಕಾಲ್ ಸೋತಿರೋದ್ ಬಿಟ್ರೆ ಪ್ರಾಬ್ಲಿ ಎಷ್ಟು 3-4 ಅಷ್ಟೇ ಆಡಿದ್ದ ಇಡೀ ವರ್ಷದಲ್ಲಿ. ಹೌದು. ಇವಾಗ ನಾವು ಚಾಂಪಿಯನ್ಸ್ ಟ್ರೋಫಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಗೆ ಪ್ರಾಬ್ಲಿ ಮೋರ್ ದೆನ್ 1.5 year ಅಲ್ಲಿ 4 ಮ್ಯಾಚಸ್ ಆಡಿದೀವಿ, ಅದರಲ್ಲಿ 2 ಸಬ್ ಕಾಂಟಿನೆಂಟಲ್ ಸೋತಿದೀವಿ. ಸೊ ಈ ತರ ಈ ಸಿಚುಯೇಷನ್ ಇಟ್ಕೊಂಡಿದ್ದಾಗ ಯಾವ್ದಕ್ ಪ್ರಾಮಿನೆನ್ಸ್ ಜಾಸ್ತಿ ಕೊಡ್ತಾ ಇದ್ರು? ನಾವು 5 T20 ಆಡೋದು ಇಂಪಾರ್ಟೆಂಟ್ ಆಗಿತ್ತಾ ಅಥವಾ 5 ODI ಆಡೋದು ಇಂಪಾರ್ಟೆಂಟ್ ಆಗಿತ್ತಾ ನಾವು ಹೋಗೋಕ್ಕಿಂತ ಮುಂಚೆ ಚಾಂಪಿಯನ್ಸ್ ಟ್ರೋಫಿಗೆ? 3 ODIs, 5 T20s. ವಾಟ್ ಈಸ್ ದ ಮೆಸೇಜ್ ಯು ಆರ್ ಟ್ರೈಂಗ್ ಟು ಗಿವ್? ವಾಸ್ ಇಟ್ ರಿಕ್ವೈರ್ಡ್? ಅಂದ್ರೆ ಈ ಶಾರ್ಟ್, ಈ ಒಂಥರ ನೀವು ಮೋಸ್ಟ್ ಆಫ್ ದ ಟೀಮ್ಸ್ ಪ್ಲೇಯರ್ಸ್ ದಟ್ ಯು ಆರ್ ಸೀಯಿಂಗ್ ಇನ್ ODI ಆರ್ ಕಮಿಂಗ್ ಇನ್ ಫ್ರಮ್ ದ ಟೆಸ್ಟ್ ಸ್ಕ್ವಾಡ್ ಇಟ್ ಸೆಲ್ಫ್. ನೀನ್ ಬ್ಯಾಟರ್ ಆಗಿರ್ಬೋದು, ಇವನ್ ಬೌಲರ್ ಆಗಿರ್ಬೋದು. ಆ ತರ ಇದ್ದಾಗ ಈ ಮಧ್ಯದಲ್ಲಿ T20 ಒಂಥರ ಸುಮ್ಮನೆ ಏನ್ ಜನಕ್ಕೆ ಏನನ್ನ BGT ಸರಿಗೆ ವರ್ಕೌಟ್ ಆಗಿಲ್ಲ ಅಂದ್ರೆ ಅದನ್ನ ಮರ್ಸಕ್ ಒಂದು ಎಂಟರ್ಟೈನ್ಮೆಂಟ್ ಹಾಕೋಣ ಅಂತ ನಾ ಪ್ಲಾನ್ ಮಾಡ್ತಾ ಇರೋದು. ಏನ್ ಪ್ಲಾನಿಂಗ್ ನಡೀತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ವೈ ಓನ್ಲಿ 3 ODIs? ಶುಡ್ಂಟ್ ಇಟ್ ಬಿ 5 ODIs ಅಂಡ್ 3 T20s ಆಡಿಸ್ಲೇಬೇಕು ಅಂತಿದ್ರೆ? ಏನ್ ಅನ್ಸುತ್ತೆ ಅನಂತ್? ವಾಟ್ ಇಸ್ ಯುವರ್ ಕಾಲ್? 100%. ಯಾಕೆಂದ್ರೆ ODI ಯಾರು ಆಡ ಇಲ್ಲ, ಯಾವ ಪ್ಲೇಯರು ಆಡಿಲ್ಲ ಆಫ್ ಲೇಟ್. ಅದು ಒಂದು. ಇನ್ನೊಂದು, ಈ T20 ಸ್ಕ್ವಾಡ್ ಅಲ್ಲಿ ಸುಮಾರು ಜನ ರೆಗ್ಯುಲರ್ ಪ್ಲೇಯರ್ಸ್ ಇಂದ ಬಿಟ್ಟು ಒಂದು ಬೇರೆನೇ ಟೀಮ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಓಪನರ್ ರೋಲೇ ಬೇರೆಯವ್ರಿಗಿದೆ, ವಿಕೆಟ್ ಕೀಪಿಂಗ್ ರೋಲೇ ಬೇರೆ ಇದೆ, ರೆಗ್ಯುಲರ್ ಕೀಪರ್ಗೆ T20 ನಲ್ಲಿ ಜಾಗ ಇಲ್ಲ. ಸೊ ಇಲ್ಲಿ ಬೇಕಾದಷ್ಟು ಗೊಂದಲ ಇದೆ ಸೆಲೆಕ್ಟರ್ಸ್ಗೆ. ಇದ್ರ ಮಧ್ಯ ಚಾಂಪಿಯನ್ಸ್ ಟ್ರೋಫಿಗೆ ರೆಡಿ ಆಗೋದ್ ಬಿಟ್ಟು ಬೇರೆ ಏನೋ ಮಾಡ್ತಿದ್ದಾರೆ ಅನ್ನೋದು 100% ಥಾಟ್ ಬರುತ್ತೆ. ಆ್ಯಂಡ್ ಪ್ಲೇಯರ್ಸ್ಗೆ, ಫಾರ್ ಎಕ್ಸಾಂಪಲ್ ಇವಾಗ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಆರ್ ಆಫುಲಿ ಔಟ್ ಆಫ್ ಫಾರ್ಮ್. ಅವ್ರ ಫಾರ್ಮಲ್ಲೇ ಇಲ್ಲ, ಅವ್ರ ಬಾಲ್ನೇ ಸರಿಗೆ ನೋಡ್ತಿಲ್ಲ ಗುರು. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಔಟ್ಸೈಡ್ ಆಫ್ ಸರಿಗೆ ನೋಡ್ತಿಲ್ಲ, ರೋಹಿತ್ ಶರ್ಮಾ ಯಾವ ಬಾಲು ಸರಿಗೆ ನೋಡ್ತಾ ಇಲ್ಲ, ಯಾವ ಬಾಲು ಸರಿಗೆ ನೋಡ್ತಾ ಇಲ್ಲ. ಇವರಿಬ್ರಿಗೆ ಯಾವ ತರದ್ ಮ್ಯಾಚ್ ಪ್ರಾಕ್ಟೀಸ್ ಕೊಡ್ತಾರೆ? ಬರೀ ನೆಟ್ ಸಾಕ? ಅಕಸ್ಮಾತ್ ಅವ್ರ ಪಿಕ್ ಆಗೋದೇ ಅವ್ರಿಬ್ರೇ ಬಿಟ್ಬಿಟ್ರಿ, ಶುಭ್ಮನ್ ಗಿಲ್ ಅಲ್ಲ, ನಾನು ಹೇಳ್ತಿರೋದು ಇವಾಗ ನಾವು ಇವಾಗ ಏನಪ್ಪ 2-3 ವರ್ಷದಿಂದ ಒಬ್ರೋ ಇಬ್ರೋ ಟೀಮ್ನ ನಡ್ಸ್ಕೊಂಡು ಹೋದ್ರೆ ಸಾಕು ಅನ್ನೋ ತರ ಟೀಮ್ ಸೆಲೆಕ್ಷನ್ ನಡೀತಾ ಇದೆ. ಮುಂಚೆ ತರ ಯುವರಾಜು, ರಾಯ್ನಾ, ಈ ತರ ಒಂದು ಮಲ್ಟಿ ಸ್ಕಿಲ್ಡ್ ಪ್ಲೇಯರ್ಸ್ಗಳನ್ನ ಹಾರ್ಡ್ಲಿ ಪಿಕ್ ಮಾಡಿದ್ದಾರೆ ಲಿಮಿಟೆಡ್ ಓವರ್ಸ್ ಅಲ್ಲಿ. ಆ ತರ ಟ್ಯಾಲೆಂಟ್ಸ್ನು ಯಾವುದು ಗ್ರೂಮ್ ಮಾಡ್ತಿಲ್ಲ. ಈ ಕಡೆ ಸ್ಪೆಷಲಿಸ್ಟ್ಗಳದ್ದು ಔಟ್ ಆಫ್ ಫಾರ್ಮ್ ಇದ್ದಾಗ ಇವ್ರಿಗೆ ಎಲ್ಲಿ ಕೊಡ್ತಾ ಇದ್ದಾರೆ ಪ್ರಾಕ್ಟೀಸ್? ಸೊ ನೆಟ್ಸಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ನೀನು ಹೇಳ್ದಂಗೆ ಶುಭ್ಮನ್ ಗಿಲ್, ಆಮೇಲೆ ರಿಷಬ್ ಪಂತ್ಗೆ ಜಾಗ ಇಲ್ಲ. ಮತ್ತೆ ಇವೆಂಚುಲಿ ODI ಟೀಮ್ ಬಂದ್ರೆ ರಿಷಬ್ ಪಂತ್ನ ಪಿಕ್ ಮಾಡ್ತಾರೆ. ರಿಷಬ್ ಪಂತ್ ಗೊತ್ತಿಲ್ಲ ಇನ್ನ.
ಅದೇ ನೆಕ್ಸ್ಟ್ ನನ್ನ ಕ್ವಶನ್. ಇವಾಗ ನಾವು ಇಫ್ ಯು ಹ್ಯಾವ್ ಟು ಕನ್ಸಿಡರ್ ಪ್ರೀವಿಯಸ್ 50 ಓವರ್ ಟೀಮ್ ಅಥವಾ ಸ್ಕ್ವಾಡ್ ನ ತಗೊಂಡ್ರೆ ಮತ್ತೆ ವಾಪಸ್ ರಿಷಬ್ ಪಂತ್ ಬರ್ತಾರೆ. ನನ್ನ ಪ್ರಕಾರ ನಾನು ಹೇಳ್ಬಿಡ್ತೀನಿ ನೋಡಪ್ಪ, ಈ ಲಾಸ್ಟ್ ನನ್ಗೆ ODIಯಲ್ಲಿ ಆಡಿದ್ದು ನಿನ್ಗೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ನಂಬರ್ 3 ವಿರಾಟ್ ಕೊಹ್ಲಿ, 4 ಶ್ರೇಯಸ್ ಅಯ್ಯರ್, 5 ನಿಮ್ಗೆ KL ರಾಹುಲ್ ಬರ್ತಾ ಇದ್ರು, 6 ಹಾರ್ದಿಕ್ ಪಾಂಡ್ಯ, 7 ಜಡೇಜಾ. ಇದಿಷ್ಟು ಜನ ನಾನು ಏನಕ್ಕೆ ಆ ಪಾಯಿಂಟ್ ಅನ್ನು ಸ್ಟ್ರೆಸ್ ಮಾಡಿದೆ ಅಂದ್ರೆ 50 ಓವರ್ ಫಾರ್ಮ್ಯಾಟ್ಗೆ ನಮ್ಗೆ ಪ್ರಾಕ್ಟೀಸ್ ಇಲ್ಲ ಅನ್ನೋದಕ್ಕೆ. ಈಗ ವಿಜಯ್ ಹಜಾರೆ ನಡೀತಾ ಇರೋದ್ರಲ್ಲೂ ಈ ನಮ್ದು ಟಾಪ್ 7 ಅಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತೆ ಶ್ರೇಯಸ್ ಅಯ್ಯರ್ ಬಿಟ್ರೆ ಇನ್ಯಾರು ವಿಜಯ್ ಹಜಾರೆ ಆಡಿಲ್ಲ. ಯಾರಿಗೂ 50 ಓವರ್ ಒಂಥರ ಟಚ್ ಬಿಟ್ಟೋಗಿತ್ತು. ಸೊ ಇದನ್ನ ಹಿಡ್ಕೊಂಡು ಇವಾಗ ನಾವು ಅದ್ ಏನ್ ಬ್ರೇಕ್ ಕೊಡ್ತಾ ಇದೀವ, ಏನ್ ಮಾಡ್ತಾ ಇದೀವಿ ಅಂತ ಅರ್ಥ ಆಗ್ತದೆ. 3 ಮ್ಯಾಚ್, ಡ್ಯೂ ಥಿಂಕ್ 3 games is sufficient to play an ICC event? Yeah, I think that is what they are thinking ಅನ್ಸುತ್ತೆ. ವೈಟ್ ಬಾಲ್ ಅಲ್ವಾ, ವೈಟ್ ಬಾಲ್ ಕನ್ಸಿಡರ್ ಟು ರೆಡ್ ಬಾಲ್, ವೈಟ್ ಬಾಲ್ಗೆ ಅಷ್ಟೊಂದು ಪ್ರಿಪರೇಷನ್ ಬೇಡ ಅಂತ ಅಸಂಪ್ಷನ್ ಅಲ್ಲಿ ಹೋಗಿದ್ದಾರೆ. ಸೊ ದಟ್ ಇಸ್ ವೇರ್ ಯಾವಾಗ ಇವ್ರು ಅಸಂಪ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಅವಾಗಲೇ ನಮ್ಗೆ ಬ್ಯಾಡ್ ರಿಸಲ್ಟ್ಸ್ ಬಂದಿರೋದು. ಸೊ ಈವನ್ ದಿಸ್ ಐ ಆಮ್ ಹೋಪಿಂಗ್ ದಟ್ ಈ ಅಸಂಪ್ಷನ್ ಆ ಥರನೇ ಆಗಲಿ ಅವ್ರ ಅಸಂಪ್ಷನ್. ಓಕೆ 3 ಮ್ಯಾಚ್ ಸಾಕು ಅಂತ. ಬಟ್ ಫಾರ್ ಯುವರ್ ಪಾಯಿಂಟ್, ಐ ಥಿಂಕ್ ಡೆಫಿನೆಟ್ಲಿ ಇಟ್ ಶುಡ್ ಹ್ಯಾವ್ ಬೀನ್ ದ ಅದರ್ ವೇ ಅರೌಂಡ್. 5 ODI ಮ್ಯಾಚಸ್ ಅಂಡ್ 3 T20s. ಇಲ್ಲೂ ವೆರಿ ಎವಿಡೆಂಟ್ ಆಗಿ ಕಾಣ್ತಾ ಇದೆ. T20 ಏನಕ್ಕೆ ಅಂದ್ರೆ ಶಾರ್ಟ್ ಫಾರ್ಮ್ಯಾಟು, ಜನ ಜಾಸ್ತಿ ನೋಡ್ತಾರೆ, ಬೇರೆ ಕಮರ್ಷಿಯಲ್ ಆಸ್ಪೆಕ್ಟ್ಸು ಎಲ್ಲ ತಲೆಯಲ್ಲಿ ಇಟ್ಕೊಂಡು T20 ಮಾಡೋಣ ಅಪ್ಪ, ಅದೇ ಜಾಸ್ತಿ ಸ್ಟ್ರೆಸ್ ಆಗ್ತಿದೆ. ಬಟ್ ವೆನ್ ದೆರ್ ಇಸ್ ಎ ಮೇಜರ್ ICC ಇವೆಂಟ್ ರೌಂಡ್ ದ ಕಾರ್ನರ್, ಡೆಫಿನೆಟ್ಲಿ ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ಆಲ್ ದೀಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಥಿಂಕ್ ಮಾಡಿ ನಮ್ಮ ಟೀಮ್ಗೆ ಏನು ಮಾಡಬೇಕಾಗುತ್ತೆ ಅದನ್ನ ಮಾಡಬೇಕು, ವಿಚ್ ವಿ ಡೋಂಟ್ ಸಿ ದಟ್ ಹ್ಯಾಪ್ನಿಂಗ್. ಪ್ಲಸ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಕಂಡೀಷನ್ಸ್, ನಾವು ಯಾವ ಕಂಡೀಷನ್ ಆಡ್ತಾ ಇದೀವಿ, ಹೋಮ್ ಕಂಡೀಷನ್ಸ್ ಅಲ್ಲಿ 3 ODIs ಆಡ್ತಾ ಇದೀವಿ, 100% ಫ್ಲಾಟ್ ಟ್ರ್ಯಾಕ್ ಇರುತ್ತೆ. ಬಾಲ್ ಬ್ಯಾಟಿಗೆ ಬರ್ತಾ ಇರುತ್ತೆ, ಅಂಡರ್ ಲೈಟ್ಸ್ ಡೆಫಿನೆಟ್ ಆಗಿ ಈಸಿ ಆಗೋಗುತ್ತೆ ಬ್ಯಾಟಿಂಗ್ ಆಡಕ್ಕೆ. ಹೆಂಗ್ ಗೊತ್ತು ನಿಂಗೆ 100% ಫ್ಲಾಟ್ ಟ್ರ್ಯಾಕ್ ಇರುತ್ತೆ? ನಾವು ಆಡ್ತಿರೋ ಗ್ರೌಂಡ್ಸ್ ಹಂಗಿದೆ. ಸೊ ಅಂಡರ್ ಲೈಟ್ ನಾವು ವರ್ಲ್ಡ್ ಕಪ್ ಅಲ್ಲಿ 23 ವರ್ಲ್ಡ್ ಕಪ್ ಅಲ್ಲಿ ಕೂಡ ನೋಡಿದ್ವಿ, ಅಂಡರ್ ಲೈಟ್ಸ್ ಇಟ್ ವಾಸ್ ಈಸಿ ಬ್ಯಾಟಿಂಗ್ ಆಡಕ್ಕೆ. ಸೊ ನಾವು ದುಬೈಗೆ ಹೋದ್ರೆ, ಅವ್ರು UAE ಹೋದ್ರೆ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಇಟ್ ವಿಲ್ ಬಿ ಸ್ಲೋ ಅಂಡ್ ಲೋ, ಪ್ಲಸ್ ಹ್ಯೂಮಿಡ್ ಕಂಡೀಷನ್ಸ್ ಇರುತ್ತೆ. ಸೊ 100 ಓವರ್ ಸಸ್ಟೈನ್ ಆಗಕ್ಕೆ, ಈಗ ಫಾರ್ ವಿಕೆಟ್ ಕೀಪರ್ ಬ್ಯಾಟ್ 100 ಓವರ್ ಸಸ್ಟೈನ್ ಆಗಕ್ಕೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಬಾಲ್ ತಿರ್ಗೋ ಚಾನ್ಸಸ್ ಇರುತ್ತೆ. UAE ನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಗೇಮ್ಸ್ ತಿರ್ಗಲ್ಲ, ಬಾಲ್ ಗ್ರಿಪ್ ಆಗುತ್ತೆ ಬಟ್ ತಿರ್ಗಲ್ಲ, ಇಟ್ ವಿಲ್ ಬಿ ಸ್ಲೋ ಅಂಡ್ ಲೋ. ಸೊ ಇಲ್ಲಿ ಫ್ಯೂ ಗೇಮ್ಸ್, ಸೊ ಕಂಡೀಷನ್ಸ್ ರೆಪ್ಲಿಕೇಟ್ ಮಾಡಕ್ ಆಗ್ತಾ ಇಲ್ಲ. ಮೇ ಬಿ ಈ ಎಂಟೈರ್ ಟೂರ್ನಮೆಂಟ್ ನ ಪ್ರಾಕ್ಟೀಸ್ ಟೂರ್ನಮೆಂಟ್ ಫಾರ್ ಚಾಂಪಿಯನ್ಸ್ ಟ್ರೋಫಿ ಅನ್ಕೊಂಡು ಅಲ್ಲೇ ಆಡಿಸಬಹುದಾಗಿತ್ತು. ಬಿಕಾಸ್ ನಮ್ಗೆ ಎವಿಡೆಂಟ್ ಇತ್ತು ಇಂಡಿಯಾ ಇಸ್ ನಾಟ್ ಗೋಯಿಂಗ್ ಟು ಟ್ರಾವೆಲ್ ಟು ಪಾಕಿಸ್ತಾನ್ ಫಾರ್ ದ ಚಾಂಪಿಯನ್ಸ್ ಟ್ರೋಫಿ. ಇಟ್ ವಿಲ್ ಬಿ ಈದರ್ ಶ್ರೀಲಂಕಾ ಆರ್ UAE. ಸೊ ಅಲ್ಲೇ ಪ್ಲಾನ್ ಮಾಡಬಹುದಾಗಿತ್ತು, ಇಂಗ್ಲೆಂಡ್ಗೂ ಯೂಸ್ ಆಗ್ತಿತ್ತು. ಮೇ ಬಿ ಬೋರ್ಡ್ಸ್ ಕೂಡ ಹ್ಯಾವ್ ಡಿಸೈಡೆಡ್ ಅಂಡ್ ಅಲ್ಲೇ ಪ್ರಾಕ್ಟೀಸ್ ಟೂರ್ನಮೆಂಟ್ ತರ ಆಡ್ಕೋಬಹುದು. ಎನಿವೇ ಅದು ಪ್ರಾಕ್ಟೀಸ್ ಟೂರ್ನಮೆಂಟೇ ಮಾಡ್ತಾ ಇರೋದು ಇವರು. ಸೊ ಅದು ಅಲ್ಲೇ ಮಾಡಬಹುದಾಗಿತ್ತು ಅಂತ ನನ್ಗನ್ಸುತ್ತೆ. ಇನ್ನು ಏನನ್ಸುತ್ತೆ ಅಂದ್ರೆ ಈ 5 ODI 3 T20 ಈ ತರ ಮಾಡೋ ಬದಲು ಇಂಗ್ಲೆಂಡ್ ಈ ಕಡೆ ಶ್ರೀಲಂಕಾನು ಕರ್ಸಿ ಒಂದು ಟ್ರಯಾಂಗ್ಯುಲರ್ ಸೀರೀಸ್ ನಡೆಸ್ಬಿಡ್ಬೋದಿತ್ತು ODI. ಮಾಡಿದ ಯಾವಾಗ ಯಾವ ಸಮಾನ ಆಯ್ತು ಗುರು ಟ್ರಯಾಂಗ್ಯುಲರ್ ಸೀರೀಸ್ ಆಡಿ ನಾವು ಒಂಥರ ಅದು ಇಟ್ ಹಸ್ ಬಿಕಮ್ ಎ ಜೋಕ್. ಇವಾಗ BGT ಆದ್ಮೇಲೆ ಎವ್ರಿ ಟೈಮ್ ಟ್ರಯಾಂಗ್ಯುಲರ್ ಸೀರೀಸ್ ನಡೀತಾ ಇತ್ತು, ಇಂಡಿಯಾ ಆಸ್ಟ್ರೇಲಿಯಾ ಶ್ರೀಲಂಕಾ. ಬಟ್ ಲಾಸ್ಟ್ ಆಫ್ಟರ್ ಇಂಡಿಯಾ ಒನ್ BGT 2010-14 ಅನ್ಸುತ್ತೆ, 14 ಆದ್ಮೇಲಿಂದ ಮಾಡೇ ಇಲ್ಲ. 12 years ago ಅದಾದ್ಮೇಲಿಂದ ಮಾಡೇ ಇಲ್ಲ ಟ್ರಯಾಂಗ್ಯುಲರ್ ಸೀರೀಸ್. BB ಸೀರೀಸ್ ಅಂತ ನಡೀತಾ ಇದೆ. ಶ್ರೀಲಂಕಾ ಮೇ ಬಿ ಆಪ್ಟ್ ಆಗ್ತಿಲ್ಲ ಬಿಕಾಸ್ ದೇ ಹ್ಯಾವ್ ದೇರ್ ಆಸ್ಟ್ರೇಲಿಯಾ ಸೀರೀಸ್ ಕಮಿಂಗ್ ಅಪ್. ಸೊ ಮೇ ಬಿ ಬೇರೆ ಯಾವ್ದಾದ್ರು ಟೀಮ್ ಯಾರನ್ನೇ ಆಡ್ಸಿದ್ರು ಅವ್ರಿಗೆ ಹೆಲ್ಪ್ ಡೆಫಿನೆಟ್ಲಿ ಆಗ್ತಾನೆ ಇತ್ತು ಚಾಂಪಿಯನ್ಸ್ ಟ್ರೋಫಿಗೆ. ಸೊ ನಮ್ದೇ ಪೂಲ್ ಅಲ್ಲಿ ತಗೋಣ. ನಮ್ ಪೂಲ್ ಅಲ್ಲಿ ಯಾರ್ಯಾರು ಇದಾರೆ ಗುರು ಇವಾಗ ಪಾಕಿಸ್ತಾನ್ ಅಂಡ್ ನ್ಯೂಜಿಲೆಂಡ್ ಕರ್ಸಿ ಆಡಿಸ್ಬೋದಾಗಿತ್ತಲ್ಲ ಇಂಗ್ಲೆಂಡ್ ಜೊತೆ. ಏನಕ್ಕೆ ಅಂದ್ರೆ ಇವಾಗ ನೋಡು, ಜಸ್ಟ್ ಬಿಕಾಸ್ ಇಂಡಿಯಾ ಪಾಕಿಸ್ತಾನ್ದು ಏನಂತಾರೆ ಡೈನಾಮಿಕ್ಸ್ ಸರಿ ಇಲ್ಲ ಅನ್ಬಿಟ್ಟು ನಾವಲ್ಲಿ UAE ಆಡ್ತಾ ಇರೋದ್ರಿಂದ
ನಮ್ಗೆ ಗೊತ್ತು ಪಾಕಿಸ್ತಾನಲ್ಲಿ ಎಂತ ವಿಕೆಟ್ಗಳು ಕೊಡ್ತಾರೆ ಟೆಸ್ಟ್ ಮ್ಯಾಚ್ಗೆ ಅಲ್ಲಿ ಒಂಥರ ರೋಡ್ ಮೇಲೆ ಆಡಿಸ್ತಾರೆ. ಅವ್ರು ಅಲ್ಲಾಡ್ಬಿಟ್ಟು ಇಲ್ಲಿ ಇಂಡಿಯಾ ಮೇಲೆ ಆಡಕ್ ಬಂದಾಗ ಮತ್ತೆ ಟೋಟಲಿ ಡಿಫ್ರೆಂಟ್ ಕಂಡೀಷನ್ಸ್, ಒಂದೇ ಟೂರ್ನಮೆಂಟ್ ಅಲ್ಲಿ ಅಡಾಪ್ಟ್ ಆಗ್ಬೇಕು ಅನ್ನೋದ್ರ ಬದಲು ಅಲ್ಲೇ ಮಾಡ್ಬೋದಾಗಿತ್ತು ಟ್ರಯಾಂಗ್ಯುಲರ್ ಸೀರೀಸ್ ಅವರು, ಇಂಡಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಓಕೆ ಬಂದ್ ಆಡಿ ಅಂತ. ಹೌದು. ಐ ಥಿಂಕ್ ಟ್ರಯಾಂಗ್ಯುಲರ್ ಸೀರೀಸ್ ಸ್ಟಾಪ್ ಮಾಡಿರೋದು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನಕ್ಕೆ ಅಂತ. ದೇರ್ ವಾಸ್ ನೋ ಪಾಯಿಂಟ್ ಇನ್ ಸ್ಟಾಪಿಂಗ್ ದಿಸ್ ಟ್ರಯಾಂಗ್ಯುಲರ್ ಸೀರೀಸ್. ಇಟ್ಸ್ ಬಿನ್ ತುಂಬಾ ದಿನ ಹೋಗಿದೆ ಟ್ರಯಾಂಗ್ಯುಲರ್ ಸೀರೀಸ್ ನೋಡಿ. ಮೇ ಬಿ ದೇರ್ ವಿಲ್ ಬಿ ಸಮ್ ಪಾಯಿಂಟ್ ಅಲ್ಲೂ ಕಮರ್ಷಿಯಲ್ ಆಸ್ಪೆಕ್ಟ್ ಅಷ್ಟೊಂದು ವರ್ಕೌಟ್ ಆಗ್ತಿಲ್ಲ ಬೈಲ್ಯಾಟ್ರಲ್ಗಿಂತ ಅಂತಾನೆ ಏನೋ ಗೊತ್ತಿಲ್ಲ. ಬಟ್ ಸೊ ಅಲ್ಲಿ ಬೇರೆ ಯಾವುದೋ ಒಂದು ಟಾಕ್ಸು ಇತ್ತು ಅನ್ಸುತ್ತೆ. ಸೊ ಎಸ್ಪೆಷಲಿ ಟಾಪ್ 3 ಟೀಮ್ಸ್ ಟ್ರಯಾಂಗ್ಯುಲರ್ ಸೀರೀಸ್ ಆಡಬೇಕು, ನೆಕ್ಸ್ಟ್ 3 ಟೀಮ್ಸು ನೆಕ್ಸ್ಟ್ ಇನ್ನೊಂದು ಟೂರ್ನಮೆಂಟ್ ಆಡಬೇಕು. ಇನ್ ದಟ್ ವೇ ಬೆಸ್ಟ್ ಆಫ್ ದ ಬೆಸ್ಟ್ ಆಡ್ತಿರ್ತಾರೆ ಅಂತ ಯಾವಾಗಲೂ ಟಾಕ್ಸ್ ಬಂದಿದೆ 2 years ಮುಂಚೆ. ಬಟ್ ಅಗೇನ್ ದಟ್ ಆಲ್ಸೋ ಡೈಡ್ ಡೌನ್. ಸೊ ಐ ಡೋಂಟ್ ನೋ. ನನ್ನ ಪ್ರಕಾರ ಟ್ರಯಾಂಗಲ್ ಸೀರೀಸ್ ಎಲ್ಲೂ ನಡೀತಾ ಇರೋದಕ್ಕೆ ಮೇಜರ್ ಕಾರಣನೇ IPL. 2.5 ತಿಂಗಳು ಕಿತ್ಕೊಂಡು ಇಟ್ಬಿಡತ್ತೆ ಕ್ಯಾಲೆಂಡ್ರಲ್ಲಿ. ಇನ್ನು 10 ತಿಂಗಳಲ್ಲಿ ಬೈಲ್ಯಾಟ್ರಲ್ಸು, ಈ ಥರ ಕೀ ಸೀರೀಸ್ ಲೈಕ್ ಆಶಸ್ ಅಂಡ್ BGT, ಅದಾದ್ಮೇಲೆ ICC ಇವೆಂಟ್ಸು 2 ವರ್ಷಕ್ಕೊಂದ್ಸರಿ ನಡಿಬೇಕು. ಆ್ಯಂಡ್ ಮೋರ್ ಓವರ್ ದ ನೀಡ್ ಫಾರ್ ಚಾಂಪಿಯನ್ಸ್ ಟ್ರೋಫಿನೂ ಭಾಳ ಅಸೆಸ್ ಮಾಡ್ಬೇಕಾಗತ್ತೆ. ಇವಾಗ 3 ಇದೆ, ಒಂದು T20 ವರ್ಲ್ಡ್ ಕಪ್, ಒಂದು ODI ವರ್ಲ್ಡ್ ಕಪ್, ಇನ್ನೊಂದು WTC. ಸೊ ಇದೂ ಒಂದು ಮೇಜರ್ ಪಾಯಿಂಟ್ ಆಫ್ ಚಾಂಪಿಯನ್ಸ್ ಟ್ರೋಫಿ ಬೇಕಾ ಅನ್ನೋದೇ ಒಂದು ಬೇಕಾ. ಯಾಕೆಂದ್ರೆ ಒಂದ್ ವರ್ಷ T20 ಮಾಡ್ತಾರೆ, ಇನ್ನೊಂದು ವರ್ಷ ODI ಮಾಡ್ತಾರೆ. ಅದನ್ನ ಅಂದ್ರೆ 50 ಓವರ್ ಟೂರ್ನಮೆಂಟ್ ಮಾಡ್ತಾರೆ. ಸೊ ಅದ್ರದ್ದು ಸುಮಾರು ಡಿಸ್ಕಷನ್ ಆಗಬೇಕು. ಮೇ ಬಿ ಡಿಸ್ಕಷನ್ ಫಾರ್ ಅನದರ್ ಡೇ. ಎನಿವೇಸ್, ನಾವು ಬೇಜಾನ್ ಡೈಗ್ರೆಸ್ ಆದ್ವಿ ಟಾಪಿಕ್ ಇಂದ. ಸೊ ಸ್ಕ್ವಾಡ್ ಏನಾದ್ರೂ ಬೇಜಾರ್ ಏನಾದಿದೆಯಾ ಇಂಥವ್ರನ್ನ ಬಿಟ್ರು ಅನ್ನೋದಕ್ಕೆ? ಎನಿವೇಸ್, ಯಾಕೆಂದ್ರೆ ಹೆಸರುಗಳಂತೂ ಯಾವುದು ನಾವು ಲಾಸ್ಟ್ T20 ಇಂದ ನೋಡಿಲ್ದೇ ಇರುವಂತ ಹೆಸರು ಯಾವುದೂ ಇಲ್ಲ. ಇದೆ ಗುರು, ಯಾವ್ದಾದ್ರು ಹೇಳಪ್ಪ. ನಿತೀಶ್ ಕುಮಾರ್, ಹರ್ಷಿತ್ ರಾಣಾ. ಇದನ್ನು ಹರ್ಷಿತ್ ರಾಣಾ ಇಸ್ ಇನ್ ದ ಸ್ಕ್ವಾಡ್. ಓ ಯಾಕೆ ಹಾಗೆ ಅಂದ್ರೆ ಮಯಾಂಕ್ ಯಾದವ್ ಅಥವಾ ಆವೇಶ್ ಖಾನ್ ಏನ್ KKR ನೆಕ್ಸ್ಟ್ ರೆಡಿ ಆಗ್ತಾ ಇದಾರ T20ಗೆ ಅಂತ? ಏನಕ್ಕಿದ್ದಾರೆ ಹರ್ಷಿತ್ ರಾಣಾ ಇವಾಗ? ಏನಾದ್ರೂ ಆರ್ ವಿ ಟ್ರೈಂಗ್ ಟು ಸೇ ಸಿರಾಜ್ ನಾವು ಚಾಂಪಿಯನ್ಸ್ ಟ್ರೋಫಿ ಕನ್ಸಿಡರ್ ಮಾಡ್ತಾ ಇಲ್ಲ, ನಮ್ದು 3rd ವೈಟ್ ಬಾಲ್ ಬೌಲರ್ನ ಹರ್ಷಿತ್ ರಾಣಾ ಕನ್ಸಿಡರ್ ಮಾಡ್ತಾ ಇದೀವ. ಇಫ್ ಬುಮ್ರಾ ಇಸ್ ನಾಟ್ ರೆಡಿ, ಹರ್ಷಿತ್ ರಾಣಾ ಅಂಡ್ ಮೊಹಮ್ಮದ್ ಶಮಿ ವಿಲ್ ಬಿ ಲೀಡಿಂಗ್ ದಿ ಅಟ್ಯಾಕ್ ಅಂತ. ಸೊ ಈಗ ಸಡನ್ ಆಗಿ ನಾನು ಇದೇ ಹೇಳ್ತಾ ಇರೋದು, ಹರ್ಷಿತ್ ರಾಣಾ ಇವಾಗ ನೀನ್ ರೆಡ್ ಬಾಲ್ ರೆಡಿ ಮಾಡೋರು ಆಯ್ತು, ನೀನ್ ಐಡೆಂಟಿಫೈ ಮಾಡಿದ್ಯಾ ತಾನೆ. ಇವಾಗ ಸಡನ್ ಆಗಿ ಅವ್ರನ್ನ ಕರ್ಕೊಂಬಂದು ನಾನು T20 ಆಡಿಸ್ತೀನಿ, ODI ಆಡಿಸ್ತೀನಿ. ಈ ಫಾಸ್ಟ್ ಬೌಲಿಂಗ್ ನೀನ್ ಬ್ಯಾಟ್ರಿ ಅಂತ ಲಾಸ್ಟ್ ಟೈಮ್ ನಾವು ಏನ್ ಮಾತಾಡಿದ್ವೋ ಅವಾಗ ನಮ್ಗೆ ಗೊತ್ತಿತ್ತು ಇಷ್ಟು ಜನ ಇದ್ದಾರೆ, ಈ 6 ಜನದಲ್ಲಿ ಇವ್ರು ಇದ್ ಮಾಡ್ತಾರೆ ಅಂತ. ಎವ್ರಿ ಟೈಮ್ T20 ಸೀರೀಸ್ ಅಲ್ಲಿ ನಮ್ದು ಫಾಸ್ಟ್ ಬೌಲಿಂಗ್ ಯೂನಿಟ್ ನೀವು ಚೆಕ್ ಮಾಡ್ತಾ ಇದ್ರೆ ಇಟ್ ಈಸ್ ಆಲ್ವೇಸ್ ಸಮ್ ಡಿಫ್ರೆಂಟ್. ಹರ್ಷದೀಪ್ ಒಬ್ರು ಕಾನ್ಸ್ಟೆಂಟ್ ಬಿಟ್ರೆ ಬೇರೆ ಯಾರ್ಯಾರು ಬಂದ್ ಆಡ್ತಾ ಇದ್ದಾರೆ. ಲೈಕ್ ಅವ್ರಿಗೆ ಲಾಂಗರ್ ರನ್. ಇವಾಗ ಆವೇಶ್ ಖಾನ್ ನೋಡ್ತಾ ಇಲ್ಲ ನಾವು, ಮಯಾಂಕ್ ಯಾದವ್ ನೋಡ್ತಾ ಇಲ್ಲ, ಮುಖೇಶ್ ಕುಮಾರ್ ನೋಡ್ತಾ ಇಲ್ಲ. ಹೌದು, ಡೆಫಿನೆಟ್ಲಿ. ಐ ಮೀನ್ ಹರ್ಷಿತ್ ರಾಣಾ ಸೆಲೆಕ್ಷನ್ ಅರ್ಥ ಆಗ್ಲಿಲ್ಲ ಏನಕ್ಕೆ ಅಂತ. ಎಕ್ಸಾಕ್ಟ್ಲಿ. ಅಲ್ಲಿ ರೀಸೆನ್ಸಿ ಫ್ಯಾಕ್ಟರ್ ಅನ್ನಕ್ಕೆ ಅಲ್ಲೂ BGTಲೂ ಏನು ಅಂತ ಕಂಟಿನ್ಯೂಡ್ ರನ್ ಸಿಗ್ಲಿಲ್ಲ, ಒಂದೇ ಟೆಸ್ಟ್ ಮ್ಯಾಚ್ ಆಡಿದ್ದು. ಸೊ ಗೊತ್ತಿಲ್ಲ, ಬೇಸಿಸ್ ಅಂತೂ ಇದ್ರಲ್ಲಿ ಏನೂ ಇಲ್ಲ ನಮ್ಗೆ. ಎಸ್ ಸಚಿನ್ ಗೋಯ್. ಇನ್ನೊಂದು ಸರ್ಪ್ರೈಸಿಂಗ್ ಇನ್ಕ್ಲೂಷನ್ ಏನು, ಧ್ರುವ್ ಜುರೇಲ್. ಏನಕ್ಕೆ ಬೇಕು T20 ಸ್ಕ್ವಾಡ್ಗೆ? ಇಂಡಿಯಾಲೇ ಆಡ್ತಾ ಇದೀವಿ. ಇಟ್ ವಾಸ್ ನಾಟ್ ನೆಸೆಸರಿ ಅಂತ ನನ್ಗನ್ಸುತ್ತೆ. ಧ್ರುವ್ ಜುರೇಲ್, ನಿಮ್ ಸಂಜು ಸ್ಯಾಮ್ಸನ್ ಡೆಫಿನೆಟ್ ಆಗಿ ಧ್ರುವ್ ಜುರೇಲ್ ಮ್ಯಾಚ್ ಆಡಲ್ಲ. ಇಟ್ ಈಸ್ ಶ್ಯೂರ್ ಶಾಟ್ ಸಂಜು ಸ್ಯಾಮ್ಸನ್ 5 ಮ್ಯಾಚು ಆಡ್ತಾರೆ. ಆಸ್ ಎನ್ ಓಪನರೇ ಆಡೋದವ್ರು. ಏನಕ್ಕೆ ಬೇಕು ಧ್ರುವ್ ಜುರೇಲ್? ಬ್ಯಾಕಪ್ ಇಟ್ಕೊಳ್ಳಪ್ಪ ಧ್ರುವ್ ಜುರೇಲ್. ನಾನ್ ಹೇಳೋದು ಸಡನ್ ನೀನು ವಾಟ್ ರಾಂಗ್ ಡಿಡ್ ಜಿತೇಶ್ ಶರ್ಮಾ ಡೂ ಫಾರ್ ಹಿಮ್ ಟು ಬಿ ಡ್ರಾಪ್ ಫ್ರಮ್ ದ T20 ಸ್ಕ್ವಾಡ್? ಎಕ್ಸಾಕ್ಟ್ಲಿ. ಅವ್ರು ಅಂದ್ರೆ ಸಿ ಪ್ಲೇಯರ್ಸ್ ಆಸ್ ಅ ಪ್ಲೇಯರ್ ಕೂಡ ನಾವು ಲಾಸ್ಟ್ ಎಪಿಸೋಡ್ ಮಾತಾಡಿದ್ವಿ, ವಿ ನೀಡ್ ಸಮ್ ಕ್ಲಾರಿಟಿ. ನನ್ಗೆ ಯಾವ ಫಾರ್ಮ್ಯಾಟಿಗೆ ಕನ್ಸಿಡರ್ ಮಾಡ್ತೀರಪ್ಪ ನೀವು? ಇಲ್ಲ ಮಲ್ಟಿ ಡೇ ಫಾರ್ಮ್ಯಾಟಿಗೆ ಮಾಡ್ತೀರಾ, ಇಲ್ಲ ಶಾರ್ಟೆಸ್ಟ್ ಫಾರ್ಮ್ಯಾಟಿಗೆ ಮಾಡ್ತೀರಾ, ಇಲ್ಲ 1 ಡೇ ಫಾರ್ಮ್ಯಾಟಿಗೆ ಮಾಡ್ತೀರಾ? ಇಲ್ಲ ನೀನು ಸ್ಕೋರ್ ಮಾಡ್ತಾರಪ್ಪ, ವಿ ವಿಲ್ ಸಿ ವೆನ್ your time comes or when whichever franchise you are playing and some representative from your franchise comes in, we'll pick you ಅಂತ ಹೇಳಕ್ಕಿದ್ರೆ there's no point in picking a representative from a franchise. ಈಗ ಆಗಿರೋದೇ ಫ್ರಾಂಚೈಸ್ ಇಂದ ಪಿಕ್ ಮಾಡ್ದಂಗೆ ಆಗಿದೆ ಇದು ಸ್ಕ್ವಾಡ್. ಆಮೇಲೆ ಲಾಸ್ಟ್ ಟೂರ್ನಮೆಂಟ್ ಒನ್ ಆಫ್ ದ ಡೆಬ್ಯೂಟೆಂಟ್ಸ್ ಹೂ ಡಿಡ್ ರಿಯಲಿ ವೆಲ್, ರಮನ್ದೀಪ್ ಸಿಂಗ್, ವೇರ್ ಇಸ್ ವೈ ಇಸ್ ನಾಟ್ ಎ ಪಾರ್ಟ್ ಆಫ್ ದ T20 ಸ್ಕ್ವಾಡ್?
ಕರೆಕ್ಟ್. ನೆಕ್ಸ್ಟ್ ಹೌದು. ಮೀಡಿಯಂ ಪೇಸ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಾಗೆ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಯಾರು ಅಂತ ಬಂದಾಗ ರಮಣ್ದೀಪ್ ಸಿಂಗ್ ನೇ ಇಟ್ಕೊಂಡಿದ್ದಲ್ವಾ, ಸ್ಕ್ವಾಡ್ ಅಲ್ಲೂ ಇಲ್ಲ ಅಂದ್ರೆ ಏನ್ ಇವಾಗ ಅರ್ಥ? ಎಕ್ಸಾಕ್ಟ್ಲಿ. ಅದೇ ಪಾಂಡೆ ಹೇಳ್ದಂಗೆ ಐ ಥಿಂಕ್ ಅಗೇನ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಮುಂಚೆ ಆದ್ರೆ ನಮ್ಗೆ ವಿಕೆಟ್ ಕೀಪರ್ಸೇ ಕಡಿಮೆ ಇರ್ತಾ ಇದ್ರು. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಮಾಡ್ಬೇಕು ಅಂದ್ರೆ ಇವ್ರೊಬ್ರೇ ಅಪ್ಪ ವಿಕೆಟ್ ಕೀಪರು. ಈವನ್ ಅವ್ರಿಗೆ ಬ್ಯಾಟಿಂಗ್ ಅಷ್ಟು ಬರ್ದೇ ಇದ್ರು ಅವ್ರನ್ನೇ ಇಟ್ಕೊಂಡು ಎಲ್ಲ ಕಡೆ ಆಡಿಸ್ತಾ ಇದ್ವಿ. ಬಟ್ ಇವಾಗ ಲೋಡ್ಸ್ ಆಫ್ ಟ್ಯಾಲೆಂಟ್ ಇದೆ. ಎಲ್ಲ ವೆರಿ ಗುಡ್ ವೈಟ್ ಬಾಲ್, ಮೋರ್ ದ್ಯಾನ್ ಎನಿಥಿಂಗ್ ವೈಟ್ ಬಾಲ್ ಕ್ರಿಕೆಟ್ ಆಡ್ತಾರೆ. ಆಡಿರೋದ್ರಿಂದ ಆಬ್ವಿಯಸ್ಲಿ ಯು ಗೆಟ್ ಲಾಟ್ ಆಫ್ ಆಪ್ಷನ್ಸ್. ಆ ಆಪ್ಷನ್ಸ್ ಇದ್ದಾಗ್ಲೂ ಆಯ್ತು ಇವ್ರನ್ನೇ ಇಟ್ಕೊಂತೀವಿ, ರೆಡ್ ಬಾಲಲ್ಲೂ ಇರಲಿ ಇವರು, ವೈಟ್ ಬಾಲಲ್ಲೂ ಇರಲಿ, ವೆದರ್ ದೇ ವಿಲ್ ಗೆಟ್ ಚಾನ್ಸ್ ಆರ್ ನಾಟ್. ಚಾನ್ಸ್ ಸಿಕ್ಕಿದ್ರು ವಾಟ್ ಇಸ್ ದಟ್ ಯು ಆರ್ ಟ್ರೈಂಗ್ ಟು ಗಿವ್ ದ ಮೆಸೇಜ್ ಟು ದೆಮ್? ಓಕೆ ಅಪ್ಪ, ನೀವು ಎಲ್ಲ 3 ಫಾರ್ಮೆಟ್ ಟ್ರೈ ಮಾಡ್ತೀವಿ, ನೀವು ಇರಿ ಜೊತೆಲಿ ಅಂತನಾ? ರಾದರ್ ದ್ಯಾನ್ ಡೂಯಿಂಗ್ ದಟ್ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಓಕೆ, ಇವ್ರ 3 ಜನ ನಮ್ಗೆ T20 ನಿಮ್ಗೆ ಇರುತ್ತೆ, ಬಟ್ ಇವ್ರ 3 ಜನ ನೀವು 50 ಓವರ್ ಕಾನ್ಸಂಟ್ರೇಟ್ ಮಾಡಿ, ಇವ್ರಿಬ್ರು ನೀವು ಇದ್ ಮಾಡಿ ಅಂದ್ರೆ ಅವ್ರಿಗೂ ಕ್ಲಾರಿಟಿ ಇರುತ್ತೆ. ಸೊ ಐ ಥಿಂಕ್ ಸೀರಿಯಸ್ಲಿ ಎಲ್ಲೋ ಹಿಂದಕ್ಕೆ ಹೋಗ್ತಾ ಇದೀವಿ ಅಂತ ಡೆಫಿನೆಟ್ಲಿ ಅನ್ಸುತ್ತೆ ನಮ್ಗೆ ಥಾಟ್ ಪ್ರಾಸೆಸ್ ಅಲ್ಲಿ. ಕೋಟಾ ಸಿಸ್ಟಮ್ ನಡೀತಾ ಇದೆ ಅಂತ. ಇಲ್ಲಿ So ಹಿಂದೆನೂ Darshi, ಹೋಗ್ತಿಲ್ಲ, like, ಮುಂದೆನೂ ಹೋಗ್ತಿಲ್ಲ, ಆನಂದ್ ಎಲ್ಲೋ ಒಂದ್ ನಿಮಿಷ, ಬೇರೆ ರವಿ ಕಡೆನೇ ಏನೋ ಸಿಗಾಕೊಂಡ್ಬಿಟ್ಟಿದೆ. so Darshi, like ಮೊದ್ಲು ಲೈಕ್ ಕೊಹ್ಲಿ ಕ್ಯಾಪ್ಟನ್ಸಿಲಿ 11 ಯಾವಾಗ್ಲೂ ಚೇಂಜ್ ಆಗ್ತಾ ಇತ್ತು. ಇವಾಗ ಗಂಭೀರ್ ಇದ್ರಲ್ಲಿ ಕೋಚಿಂಗ್ ಅಲ್ಲಿ 15 or 18 ಯಾರು ಅಂತಾನೆ ಗೊತ್ತಾಗಲ್ಲ. ಇವಾಲ್ವ್ ಆಗ್ತಾ ಇದೀವಿ ನಾವು. ಅದೇ MS ಲೀಡ್ ಮಾಡ್ಬೇಕಾದ್ರೆ ಇಡೀ ಟೂರ್ನಮೆಂಟ್ ವಿನ್ ಆರ್ ಲೂಸ್ ಫಿಕ್ಸ್ಡ್ 11 ಇರ್ತಾ ಇತ್ತು. ನೆಕ್ಸ್ಟ್ ನೀವ್ ಹೇಳ್ದಂಗೆ VK ಕ್ಯಾಪ್ಟನ್ ಆದಾಗ ಓಕೆ 11 ಅಲ್ಲಿ ಸ್ವಲ್ಪ 2 ಚೇಂಜಸ್ ಇರುತ್ತೆ. ಇದರ್ ಆಲ್ರೌಂಡರ್ ಡ್ರಾಪ್ ಆಗ್ತಾನೆ, ಮೀಡಿಯಂ ಪೇಸಸ್ ಸ್ವಾಪ್ ಆಗ್ತಾರೆ. ಇವಾಗ ಎಂಟೈರ್ 15 ವಿಲ್ ಕೀಪ್ ರೊಟೇಟಿಂಗ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಒಂದೊಂದು ಟೂರ್ನಮೆಂಟ್ ಒಬ್ಬರು ಕೋಚ್ ಮ್ಯಾನೇಜರ್ ಚೇಂಜ್ ಆಗ್ತಾ ಹೋಗ್ತಾರೆ. ಲಾಂಗ್ ಟರ್ಮ್ ವಿಷನ್ ಅಂತೂ ನೋಡ್ತಾನೆ ಇದ್ದಾರೆ. ಓಕೆ, ಸೊ ರವಿ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಡಿಸ್ಕಷನ್ ಗುರು, ನಿನ್ನಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ಸಿ. ಈ ಡಿಸಿಷನ್ ಏನ್ ಪ್ರಾಂಪ್ಟ್ ಮಾಡಿದೆ? ಅಕ್ಷರ್ ಪಟೇಲ್ ನಾಟ್ ಡಿಸರ್ವಿಂಗ್, ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ವೈ ಅನ್ನೋದು ಗೊತ್ತಿಲ್ಲ. ಮೀನ್ಸ್ ಐ ಥಿಂಕ್ ಸರ್ಪ್ರೈಸ್ ಇನ್ಯಾರು, ಮೀನ್ಸ್ ಹಾರ್ದಿಕ್ ಪಾಂಡ್ಯ, ಐ ಡೋಂಟ್ ನೋ. ಏನಕ್ಕೆ, ಲೈಕ್ ಆರ್ ಯು ಗಿವಿಂಗ್ ಅ ಮೆಸೇಜ್ ದಟ್ 5 ಮ್ಯಾಚ್ ಆಡ್ಸಲ್ಲ ಅವ್ರನ್ನ ಅಂತ? ಲೈಕ್ ಐ ಹ್ಯಾವ್ ನೋ ಆನ್ಸರ್ಸ್. ಏನಕ್ಕೆ ಮಾಡಿದ್ದಾರೆ ಅಂತ ಲೈಕ್ ಸ್ಟಿಲ್ ಇನ್ ಅ ಡೌಟ್. ಅಕ್ಷರ್ ಪಟೇಲ್ ಆಬ್ವಿಯಸ್ಲಿ ಡಿಸರ್ವ್ಸ್, ಲೈಕ್ ಆಗ್ತಾ ಇದಾರೆ. ಬಟ್ ಲೈಕ್ ಲಾಸ್ಟ್ 1 ವರ್ಷ ನೋಡಿದ್ರೆ T20 ಸ್ಕ್ವಾಡ್ ಅಲ್ಲಿ like he was not like making it to the 11 ಯಾವಾಗ್ಲೂ. ಸೊ ಆ ತರ ಇರುವಾಗ ಲೈಕ್ ಸಡನ್ಲಿ ಹಿಮ್ ಬೀಯಿಂಗ್ ಅ ವೈಸ್ ಕ್ಯಾಪ್ಟನ್, ವಾಟ್ ಲೈಕ್ ರೋಲ್ ಡಿಫೈನ್ ಆಗ್ತಾ ಇದೆಯಾ ಇಲ್ವಾ? ಲೈಕ್ ಸ್ಟಿಲ್ ಡೌಟ್ಸ್ ಇನ್ ದಟ್. ಸೇಮ್ ಸರ್ಪ್ರೈಸ್ ಕಂಟಿನ್ಯೂಸ್ ಅಷ್ಟೇ. ದಟ್ ಇಸ್ ವಾಟ್ ಐ ಫೀಲ್. ಅದೇ ಇದು ಏನೋ ನಮ್ಗೆ ಉತ್ತರನೇ ಬರ್ತಾ ಇಲ್ಲ ಇದಕ್ಕೆ. ಏನೇನ್ ಎಲ್ಲರೂ ಹೋಗಿದೀವಿ, ಸ್ಟನ್ ಆಗ್ಬಿಟ್ಟಿದೀವಿ. ಅಲ್ಲ, ಅವ್ರಿಗೆ ಯಾವ್ದು ಫ್ರಾಂಚೈಸಿ ಕ್ರಿಕೆಟ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡಿ ಅವ್ರಿಗೆ ರೆಕಾರ್ಡ್ ಇಲ್ಲ, ಅಥವಾ ಯಾವ್ದಾನ ಅವ್ರದ್ದು ಏನು ಅಂದ್ರೆ ಅವ್ರ ಇದಕ್ಕೆ ಆಡ್ತಾರಲ್ಲ ಫಾರ್ ಹಿಸ್ ಓನ್ ಸ್ಟೇಟ್, ಅದರದ್ದು ಕ್ಯಾಪ್ಟನ್ಸಿ ಮಾಡಿರೋ ರೆಕಾರ್ಡ್ ಯಾವ್ದು ನಾವೇನ್ ನೋಡಿಲ್ಲ. ಸೊ ಅದ್ರಲ್ಲಿ ಆತರ ಇದ್ದಾಗ ನಿನ್ಗೆ ಐ ಮೀನ್, ಇಫ್ ಯು ಆರ್ ವೆರಿ ಶ್ಯೂರ್ ಲೈಕ್ ಸಂಜು ಸ್ಯಾಮ್ಸನ್ is going to be your first choice keeper and he's done really well as a captain, how are you not looking at him and suddenly out of the blue ಎಲ್ಲಿದೆ ಅಕ್ಷರ್ ಪಟೇಲ್ ಎಲ್ಲಿಂದ ಬಂದ್ರು ಅಂತಾನೆ ಅರ್ಥ ಆಗ್ತಾ ಇದೆ. ಅಲ್ಲ, ಮೀನ್ಸ್ ಅಟ್ ಲೀಸ್ಟ್ ಅಕ್ಷರ್ ಪಟೇಲ್ 11 ಅಲ್ಲಿ ಇರ್ತಾರೆ ಅಂತ ಗೊತ್ತಾಗುತ್ತೆ ಇವಾಗ. ಸೊ ದಟ್ ಇಸ್ ಅದೊಂದು ಮೆಸೇಜ್ ಇಸ್ ಕ್ಲಿಯರ್. ವೈಸ್ ಕ್ಯಾಪ್ಟನ್ ಕಣೋ, ವೈಸ್ ಕ್ಯಾಪ್ಟನ್ ಏನಂತ ಐ ಮೀನ್ ದಟ್ ಇಸ್ ಲೈಕ್ ಐ ಮೀನ್ ಸ್ಯಾಮ್ಸನ್ ಕೊಟ್ಟಿದ್ರು ಏನ್ ಇದಾಗ್ತಾ ಇರ್ಲಿಲ್ಲ. And it made more sense ಅಲ್ವಾ? They are building extra skills sets. ಸೊ ಅವ್ರಿಗೆ ಪಾಪ ಎಲ್ಲೂ ಕ್ಯಾಪ್ಟನ್ಸಿ ಮಾಡಿಲ್ಲ. ಸೊ ವೈಸ್ ಕ್ಯಾಪ್ಟನ್ ಕೊಟ್ರೆ ಸ್ಕಿಲ್ ಸೆಟ್ ಅವ್ರ ಕರಿಯರ್ ಅಲ್ಲಿ ಇಟ್ ಕ್ಯಾನ್ ಪ್ಲೇ ವೆರಿ ಮೇಜರ್ ರೋಲ್. ಸೊ ಒಂದು ಎಕ್ಸ್ಟ್ರಾ ಸ್ಕಿಲ್ ಸೆಟ್ ಆಡ್ ಮಾಡ್ತಾ ಇದಾರೆ ಅವ್ರ ಮ್ಯಾನೇಜರ್. ಇನ್ನೇನೋ ದೇರ್ ಇಸ್ ನೋ ಅದರ್ ರೀಸನ್ ಟು ಜಸ್ಟಿಫೈ ಏನಕ್ಕೆ VC ಕೊಟ್ರು ಅಂತ. ಇನ್ನೇನು ಹೇಳು. ಒಂದು ಅಕ್ಷರ್ ಪಟೇಲಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡೋದು ಒಂದು,
ಹಾರ್ದಿಕ್ ಪಾಂಡ್ಯಗೆ ವೈಸ್ ಕ್ಯಾಪ್ಟನ್ಸಿಯಿಂದ ಇಳಿಸೋದು ರೀಸನ್ ಏನಿದೆ? ವಾಟ್ ವಾಸ್ ದ ರೀಸನ್? ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಿದ್ರಿ ಬಿಕಾಸ್ ಯು ಆರ್ ನಾಟ್ ಶೋರ್ ಆಫ್ ಹಿಸ್ ಫಿಟ್ನೆಸ್. ಅಗ್ರೀಡ್, ಎಲ್ಲರೂ ಒಪ್ಕೋತೀವಿ. ಫಿಟ್ನೆಸ್ ಇಲ್ಲ ಗುರು, ನೀನ್ ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ಕೊಂಬಾ, ನಾವು ಕೊಡ್ತೀವಿ ನಿಂಗೆ ಕ್ಯಾಪ್ಟನ್ಸಿ ಅಂತ ಹೇಳಿದ್ರು. ಕರೆಕ್ಟ್. ವೈಸ್ ಕ್ಯಾಪ್ಟನ್ಸಿನೂ ತೆಗೆದ್ರು ಅಂದ್ರೆ ನೆಕ್ಸ್ಟ್ ಸ್ಕ್ವಾಡಲ್ಲಿ ಇರ್ತಾನೆ ಅಂತಾನೆ ಡೌಟು. ಇರ್ತಾರ ಅಂತಾನೆ ಡೌಟು. ಇದಕ್ಕೆ ಫ್ರೀಡಮ್ ಅಂತಾರೆ ಹೊಸ ಟರ್ಮಿನಾಲಜಿನಲ್ಲಿ, ನಮ್ಮ BCCI ಟರ್ಮಿನಾಲಜಿಯಲ್ಲಿ ಫ್ರೀಡಮ್ ಕೊಡೋದು ಪ್ಲೇಯರ್ಗೆ ಅಂತ ಹೇಳ್ತಾರೆ. ಕ್ಯಾಪ್ಟನ್ಸಿ ಡ್ಯೂಟೀಸ್ ಇಂದ ತೆಗೆದ್ಬಿಟ್ರೆ ಫ್ರೀಡಮ್ ಕೊಡೋದು ಹಂಗೆ. ಸ್ಟ್ರೆಸ್ ಫ್ರೀ. ನೀನ್ ಮುಂಬೈಯಲ್ಲಿ ತುಂಬಾ ಇದು ಅನುಭವಿಸ್ಬಿಟ್ಟಿದ್ಯಾ ಕ್ಯಾಪ್ಟನ್ಸಿ ಕೊಟ್ಟಿದ್ದಕ್ಕೆ, ಬೇಡ ನೀನ್ ಇಲ್ಲಿ ಆರಾಮಾಗಿರು. ಅಲ್ಲ, ಅದು ಅವ್ರಿಗೆ ಅಟ್ಲೀಸ್ಟ್ ಓಕೆ ಆಯ್ತು, ಆ ತರ ಫ್ರೀಡಮ್ ಕೊಟ್ಟಿದ್ರು ಭಾರ್ಗವ್ ಹೇಳ್ದಂಗೆ ಬೇರೆಯವ್ರು ಇರ್ಲಿಲ್ವಾ ವಿತ್ ಎಕ್ಸ್ಪೀರಿಯನ್ಸ್. ಸಂಜು ಸ್ಯಾಮ್ಸನ್ ಆಬ್ವಿಯಸ್ಲಿ ವಾಸ್ ಅನದರ್ ಬಿಗ್ ನೇಮ್. ಸೊ ಅವ್ರ ಕ್ಯಾಪ್ಟನ್ಸಿ ಮಾಡಿಲ್ಲ ಅಂತಿಲ್ಲ. ಹಿ ಹಸ್ ಬೀನ್ ಎ ಸಕ್ಸಸ್ಫುಲ್ ಕ್ಯಾಪ್ಟನ್ ಕೇರಳಕ್ಕಾಗಿರ್ಬೋದು ಅಂಡ್ ಈವನ್ ಫಾರ್ ಹಿಸ್ ಫ್ರಾಂಚೈಸಿ. ಸೊ ಯು ಆರ್ ಗೋಯಿಂಗ್ ಬಿಯಾಂಡ್ ಹಿಮ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ದೇರ್ ಆರ್ ಕ್ವೆಶನ್ಸ್ ಆರ್ ವಿ ಡೋಂಟ್ ನೋ ವಾಟ್ ಆರ್ ದ ಇಂಟೆನ್ಷನ್ಸ್. ಸೇಮ್ ಈಗ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಅದೇ ಅಲ್ವಾ? ಹಿ ವಾಸ್ ನಾಟ್ ಲೀಡಿಂಗ್ ಹಿಸ್ ಫ್ರಾಂಚೈಸ್. He has not got any good records or notable records for his state or the franchise he plays. Out of blue ತಕ್ಷಣ ಓಕೆ ಸೂರ್ಯಕುಮಾರ್ ಯಾದವ್ ಯು ಆರ್ ದ ನಂಬರ್ 1 T20 ಬ್ಯಾಟರ್ ಅಂಡ್ ಯು ವಿಲ್ ಬಿ ಲೀಡಿಂಗ್ ದ ಸೈಡ್ ಅಂತ ಹೇಳಿದ್ರೆ ಸಿಮಿಲರ್ ರೀಸನ್ಸ್ ಆಯ್ತು. ನಂಬರ್ 1 T20 ಆಲ್ರೌಂಡರ್ ಇವಾಗ ಅಕ್ಷರ್ ಪಟೇಲ್ ಇರಬಹುದು. ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಿದ್ದಕ್ಕೆ ಕ್ಯಾಪ್ಟನ್ಸಿ ಕೊಟ್ಟರು. ಕ್ಯಾಚಸ್ ಇನ್ ಲಾಂಗ್ ಆಫ್ ಪ್ಲೇಯರ್ದು ಮೆಂಟಲ್ ಆಸ್ಪೆಕ್ಟ್ಸ್ ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಡೆಸಿಗ್ನೇಷನ್ ಅಂತ ಕೊಟ್ಟಿರ್ತಾರೆ, ಒಂದು ಆಡೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಆಲ್ ಆಫ್ ಅ ಸಡನ್ ಐ ವಿಲ್ ಬಿ ಜಸ್ಟ್ ಪ್ಲೇಯಿಂಗ್ ಆಸ್ ಅ ಪ್ಲೇಯರ್, ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಅವ್ರು ಮೇ ಬಿ ಅದೇ ರೀಸನ್ ಇರ್ಬೋದು. ಲಾಸ್ಟ್ ವಿಜಯ್ ಹಜಾರೆ ಟ್ರೋಫಿನೂ ಆಡಿಲ್ಲ ಕರ್ನಾಟಕ ಮೇಲೆ. ನಾನು ನೋಡ್ತಾ ಇದ್ದೆ ಹಾರ್ದಿಕ್ ಪಾಂಡ್ಯ ಏನಕ್ಕಪ್ಪ ಆಡ್ತಾ ಇಲ್ಲ, ವಿಜಯ್ ಹಜಾರೆ ಬೇಕಿದೆಯಲ್ಲ. ಆಲ್ರೆಡಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಆಗಿರೋ ವಿಜಯ್ ಹಜಾರೆ ಬೋರ್ಡ್ ಮ್ಯಾಚ್ ಅಲ್ವಾ? ಇಟ್ ಇಸ್ ಅ ಪ್ರಾಕ್ಟೀಸ್ ಗೇಮ್ ಅಲ್ವಾ? ಅಂದ್ರೆ ಟು ಬಿ ವೆರಿ ಆನೆಸ್ಟ್, ಯು ಆರ್ ರೈಟ್. ಒಂಥರ ಇಫ್ ಯು ಆರ್ ಅಂದ್ರೆ ಇಂಡಿಯಾಗೆ ಅವ್ರು ಇವಾಗ ಬೇರೆ ಯಾರನ್ನ ಇದ್ರ ಲೈಕ್ ಇಂಡಿಯನ್ ಸ್ಕ್ವಾಡ್ ಅಲ್ಲಿ ಇರೋರು ಯಾರು ಇಲ್ಲ, ಯಾರು ಆಡಿಲ್ಲ. ಐ ಥಿಂಕ್ ಪಾಂಡೆ ಹೇಳ್ದಂಗೆ ಐ ಥಿಂಕ್ ದೇರ್ ಇಸ್ ಸಮ್ ಅದರ್ ರೀಸನ್. ಹೋಪ್ಫುಲಿ ಅದು ಹರ್ಟ್ ಆಗದೆ ಇದ್ರೆ ಸಾಕು. ಯಾಕಂದ್ರೆ ಸ್ಟ್ರೇಟ್ ಅವೇ ವಾಕ್ಡ್ ಇನ್ ಟು ಪ್ಲೇಯಿಂಗ್ 11. Correct. But like they had made it. Hardik Pandya was with like the country duties, like practice session ಆಗ್ಲೇ ಶುರು ಆಗಿದೆ. ಸೊ ಅದಕ್ಕೆ ಆಡ್ತಾ ಇಲ್ಲ, ಬಟ್ ಆಡ್ಬಿಟ್ಟು ಹೋಗ್ಬೋದಾಗಿತ್ತು. The best to practice is match practice. Exactly. ಅದೇ ಹೇಳಕ್ ಬಂದೆ. ನೆಟ್ಸಲ್ 1000 ಬಾಲ್ ಆಡಿದ್ರು ಮ್ಯಾಚ್ ಪ್ರಾಕ್ಟೀಸ್ ತರ ಎಲ್ಲೂ ಸಿಗಲ್ಲ. 50 ಓವರ್ ಗುರು ಇದು T20 ಚಾಂಪಿಯನ್ಸ್ ಟ್ರೋಫಿಗೂ ಬಂದೇ ಬರ್ತಾರ. 4 ಓವರ್ ಬೌಲಿಂಗ್ ಮಾಡ್ಲಿ. ಹಿಂಗೆ ನಾನು ಹೇಳ್ತಾರ ಹಂಗ ಹೇಳಿದ್ರೆ ರೆಡಿ ಮಾಡ್ತಾ ಇದ್ವಿ. ಸರ್ಪ್ರೈಸಿಂಗ್. ಏನೇ ಆದ್ರೂ ಕರ್ನಾಟಕ ಒಳ್ಳೇದಾಯ್ತು ಅಷ್ಟೇ. ನಾವು ಅದಕ್ಕೆ ಎಂತ ನೇಲ್ ಬೈಟಿಂಗ್ ಮ್ಯಾಚ್, ಮಜಾ ಆಯ್ತು. ಎನಿವೇಸ್ ಟಚ್ ಮಾಡ್ಬಿಟ್ಟಿದೀವಿ, ಅಲ್ಲಿಗೆ ಹೋಗೋಣ. ಹರಿಯಾಣ ಮೇಲೆ ಓಕೆ ಏನಪ್ಪ ಹರಿಯಾಣ ಮೇಲೆ ಸೆಮೀಸ್, ಹರಿಯಾಣ ಮೇಲೆ ಸೆಮೀಸ್ ಚಾಂಪಿಯನ್ಸ್ ಆಫ್ ವಿಜಯ್ ಹಜಾರೆ ಟ್ರೋಫಿ. ಯಾವತ್ತು 15th? ಓಕೆ, ಸಂಕ್ರಾಂತಿ ಆದ್ಮೇಲೆ ವೆಡ್ನೆಸ್ಡೇ ಇದೆ. ವಿದರ್ಭ ಮಹಾರಾಷ್ಟ್ರ ಆ ಕಡೆ KL ಇರ್ತಾರೆ ಅನ್ಸುತ್ತಾ? ಇಲ್ಲ, ಅವೈಲಬಲ್ ಇಲ್ಲ. ಎನಿವೇಸ್ ಐ ಥಿಂಕ್ ತುಂಬಾ ಖುಷಿ ಆಗುತ್ತೆ. ಕರ್ನಾಟಕ ಟೀಮ್ ಸೆಮಿಫೈನಲ್ಸ್ ರೀಚ್ ಆಗಿದೆ. ವಿಜಯ್ ಹಜಾರೆಲಿ Mayank Agarwal has been really good as a leader. So I mean almost 400s ಹೊಡೆದಿದ್ದಾರೆ so far. Hopefully he'll end up with 600s and then we'll lift the Vijay Hazare trophy. Correct. ಕೋಟ್ಸ್ ಅಂಡ್ ಕೋಟ್ಸ್ ಅದೇ ಹೇಳ್ತೀನಿ, ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ಸಿ ಮೇಲೆ ರಬ್ ಆಫ್ ಆಗತ್ತೆ ಅಂತ. ಪರ್ಫಾರ್ಮ್ ಟ್ಯಾಗ್ಲೈನ್ ಮಾಡ್ಕೋಬಹುದು ಅದು.
ಪರ್ಫಾರ್ಮ್ ಮಾಡ್ತಾ ಇದ್ರೆ ಕ್ಯಾಪ್ಟನ್ಸಿನೂ ಚೆನ್ನಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ಅವ್ರ ಕ್ಯಾಪ್ಟನ್ಸಿ ತಗೊಂಡ್ಮೇಲೆ ಸ್ವಲ್ಪ ಲೀನ್ ಪ್ಯಾಚ್ ಇದ್ರು ಕರ್ನಾಟಕದಲ್ಲೂ. ಐ ಥಿಂಕ್ ವಿಜಯ್ ಹಜಾರೆ ಹಿ ಪ್ರೂವ್ಡ್ ಇಟ್ ರಾಂಗ್. ಸೊ ಐ ಥಿಂಕ್ ಎಫರ್ಟ್ಸ್ ತುಂಬಾ ಆಗ್ತಾ ಇದಾರೆ. ಐ ಥಿಂಕ್ ಇಟ್ ಇಸ್ ವೆರಿ ಎವಿಡೆಂಟ್. ಅಲ್ಲಿ ಪಿಂಚ್ ಆಗಿರೋದು IPL ಅಲ್ಲಿ ಪಿಕ್ ಆಗಿಲ್ಲ ಅಂತ, ಅದು ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ. ಆಫ್ ಲೈಟ್ ಸ್ವಲ್ಪ ಕರ್ನಾಟಕಗೆ ಬ್ಯಾಡ್ ಲಕ್ ಓಡ್ತಾ ಇತ್ತು ಡೊಮೆಸ್ಟಿಕ್ ಅಲ್ಲಿ ಅಲ್ವಾ. ಸೊ ಐ ಥಿಂಕ್ ಲೆಟ್ಸ್ ಹೋಪ್ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ನ್ಯೂ ಫಾರ್ಚೂನ್ಸ್ ಕರ್ನಾಟಕಗೆ. ಅಂಡ್ ಆಲ್ಸೋ ಪಡಿಕಲ್ ಆ ಕಡೆ ಆಸ್ಟ್ರೇಲಿಯಾದಿಂದ ಬರ್ತಿದಂಗೆನೆ ಒಳ್ಳೆ ಫಾರ್ಮ್ ಅಲ್ಲೂ ಮಿಂಚಿದ್ದಾರೆ. ಹೌದು. ಸೊ ಹೋಪ್ಫುಲಿ ಅದನ್ನ ಕ್ಯಾರಿ ಮಾಡಿದ್ರೆ ಏಬಲ್ ಸಪೋರ್ಟ್ ಸಿಗತ್ತೆ ಮಯಾಂಕ್ಗೆ. ಹೋಪ್ಫುಲಿ ಅದನ್ನ ಕ್ಯಾರಿ ಮಾಡಿದ್ರೆ RCB ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಫ್ರಾಂಚೈಸಿ ಮತ್ತೆ ನೀನ್ ಮತ್ತೆ 50 ಓವರಿಂದ 20ರಿಂದ 50 ಇದಕ್ ಬರ್ಬೇಡ ನೀನು. ಆ ಬೇಸಿಸ್ ಮೇಲೆ ಪಡಿಕಲ್ಲ ನಾವು ಕ್ಯಾಪ್ಟನ್ಸಿನೂ ಕೊಡ್ಬೇಕಾ ತನ್ ಬಾಕ್ಸ್ ಇವೆಂಟ್. ಅಷ್ಟೇ ಹೇಳಕ್ಕಾಗಲ್ಲ. ಅದೇ ತರ ಮಯಾಂಕ್ ಅಗರ್ವಾಲ್ ಅವ್ರ ತರ ಪರ್ಫಾರ್ಮೆನ್ಸ್ ತರಾನೇ ಆ ಕಡೆ ಒಬ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವರು ಕರ್ನಾಟಕದವ್ರೆ, ಎಕ್ಸ್ ಕರ್ನಾಟಕ ಪ್ಲೇಯರ್. ನಮ್ಮ ಮಹಾರಾಜ ಟ್ರೋಫಿಲೂ ತುಂಬಾ ಚೆನ್ನಾಗಿ ಆಡಿದ್ರು. ವಿದರ್ಭ. ವಿದರ್ಭ ಅರುಣ್ ನಾಯರ್. ಎಸ್, ಎಕ್ಸೆಪ್ಷನಲ್ ಟೂರ್ನಮೆಂಟ್. 33 year young. ಅವರು ಇನ್ನ ಒಂದ್ ಸೆಂಚುರಿ ಹೊಡಿಲಿ, ಫೈನಲ್ಸ್ ಅಲ್ಲಿ ಮಾತ್ರ ನಮ್ಮ ಮೇಲೆ ನೋಡ್ಕೊಂಡು ಇಬ್ರು ಹೊಡಿಲಿ ನಾವ್ ಗೆಲ್ಲೋಣ. ಗೆಲ್ಬೇಕು. ಫೈನಲ್ಸ್ ಅಲ್ಲಿ ಮೈಲ ಜೈವರ್ಧನೆ ತರ ಕರುಣ್ ನಾಯರ್ ಸೆಂಚುರಿ ಹೊಡಿಲಿ, ನಮ್ ಮಯಾಂಕ್ 90ನೇ ಹೊಡಿಲಿ, ಧೋನಿ ತರ ಗೆಲ್ಸಿದ್ವಿ ಸಾಕಷ್ಟೇ. ಆಮೇಲೆ ಇಲ್ಲಿ ದೇವದತ್ ಪಡಿಕಲ್ ಗಂಭೀರ್ ತರನೋ ಬಾರ್ಗಿ 97 ಬೇಡ ಕೇಳೋ, ನಮ್ 91 ನಾಟ್ ಔಟೇ ಸಾಕು. ಪಡಿಕಲ್ಲ ಗಂಭೀರ್ ಪಡಿಕಲ್ ತರ 97 ಎಂತ ಸ್ಕ್ರಿಪ್ಟ್ ಬರ್ದ್ವಿ ಇವಾಗ ಎಲ್ಲ ಇವಾಗ ಕರ್ನಾಟಕ ಟೀಮ್ಗೆ. ಬಟ್ ಸೀರಿಯಸ್ಲಿ ಐ ಥಿಂಕ್ ಬೋತ್ ಕರ್ನಾಟಕ ಪ್ಲೇಯರ್ಸ್, ಕರುಣ್ ನಾಯರ್ ಅಂತೂ ಆಲ್ಮೋಸ್ಟ್ 100 ಆವರೇಜ್ ಅಲ್ಲಿ ಇದಾರೆ ಅನ್ಸುತ್ತೆ. 7 matches, close to 700 runs, followed by Mayank. Mayank is also 500 plus. 600 very close. Yeah. ವೆರಿ ಕ್ಲೋಸ್. ಕರುಣ್ ನಾಯರ್ 664, ಮಯಾಂಕ್ 619. Oh shit, ಕರುಣ್ ನಾಯರ್ ಆವರೇಜ್ ನೋಡಿದ್ರಾ? 664. ಒಂದೇ ಔಟ್ ಒಂದೇ ಸತಿ ಆಗಿರೋದು. ಔಟ್ ಆಗಿರೋದು. ಒಂದೇ ಸರಿ ಔಟ್ ಆಗಿ. ದಿಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಇವಾಗ. ರೆಕಾರ್ಡ್ ಆಕ್ಚುಲಿ ಅದು ವರ್ಲ್ಡ್ ರೆಕಾರ್ಡ್ ಅಲ್ವಾ? ವರ್ಲ್ಡ್ ರೆಕಾರ್ಡ್. ಇವಾಗ ಇದು 50 over ಫಾರ್ಮ್ಯಾಟ್, ಚಾಂಪಿಯನ್ಸ್ ಟ್ರೋಫಿ ರೌಂಡ್ ದ ಕಾರ್ನರ್. ಅದೆಲ್ಲ ನೀನೇನೋ ಆಗಾಗ ಮಾತಾಡೋ, ನಾವ್ ಇರೋದೇ ಏನೇನೋ ತುಂಬಾ ಎಲ್ಲೆಲ್ಲೋ ಹೋಗ್ಬಿಟ್ಟಿವಿ. ಒಂಚೂರು ಗಿಲ್ಕೊಳ್ಳಿ ದರ್ಶನ್ ಅವರೇ, ನಿಮ್ಮಲ್ಲಿ ಅನ್ಸಿಂದ ಎಚ್ಚರ ಆಗ್ಬೋದು. ದರ್ಶಿ ಲೈಕ್ ಇವಾಗ ಲೈಕ್ ODI ಆರ್ ಟೆಸ್ಟ್ ಮ್ಯಾಚ್ 20 over ಇಂದಾನೆ ಪಿಕ್ ಮಾಡೋದು. ಲೈಕ್ 50 over ಅದೆಲ್ಲ ಚಾನ್ಸ್. 20 over ಪರ್ಫಾರ್ಮೆನ್ಸ್ ಇಂದಾನೆ ಪಿಕ್ ಸೀರಿಯಸ್ಲಿ ಕ್ಯಾಪ್ಟನ್ಸಿ 20 over ಇಂದ ತಗೊಳಲ್ಲ. ಶ್ರೇಯಸ್ ಅಯ್ಯರ್ ನಾವು ಮರಿತೀವಿ ಎಲ್ಲಾ ಕಡೆದು. ಕ್ಯಾಚ್ ಹಿಡಿಬೇಕು. ಅದ್ ಏನೇನ್ ಗೆದ್ಕೊಂಡ್ಬಂದ್ರು ಆ ಪುಣ್ಯಾತ್ಮ ಶ್ರೇಯಸ್ ಅಯ್ಯರ್. ಆದ್ರೆ ಪಾಪ ಇಲ್ಲಿ ಬಂದು ಸ್ಕೋರ್ ಮಾಡು, ಒಂದ್ ಪಾರ್ಟಿ ಮಾಡು ಅಂತ ಆರಾಮಾಗಿದ್ದಾರೆ ಅಷ್ಟೇ. If you were Karun Nair or Mayank Agarwal, what will you be thinking? I mean, ಕಂಟಿನ್ಯೂ ಸ್ಕೋರಿಂಗ್ ಅಷ್ಟೇ. ಸ್ಕೋರ್ ಮಾಡ್ತಾ ಇದೀನಿ, ಚಾನ್ಸ್ ಸಿಗ್ಬೋದಾ? ಡೆಫಿನೆಟ್ಲಿ they should expect. ನಾನ್ ಆಗಿದ್ರೆ ಗುರು, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್ ನಾನ್ ಆಗಿದ್ರೆ ಸರ್ಜಾಪುರದಲ್ಲಿ ಓಪನ್ ಮಾಡ್ಲಾ, ದೇವರನಹಳ್ಳಿಲಿ ಓಪನ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಕಾಡೆಮಿನ ಮಾಡಿ ಇನ್ನೇನು ಅಲ್ಲ, ಕಾಣ್ತಿಲ್ಲ, ಜನ ಅಷ್ಟು ಏನು ವರ್ಷ ಕಾಣ್ತಿಲ್ಲ. ಅಷ್ಟು ವರ್ಷ ಅವರು ಅಂದ್ರೆ ಇಬ್ರು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಷ್ಟ್ರಲ್ಲಿ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಹೌ ದ ಡೈನಮಿಕ್ಸ್ ವರ್ಕ್ಸ್ ಅಂತ. ಸೊ ಅವರು ಮತ್ತೆ ಅಲ್ಲ ಅದಕ್ಕಿಂತ ಮುಂಚೆನೂ ಬಾರ್ಗಿ ಲೈಕ್ ಅವರು ಟೆಸ್ಟ್ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಮೀನ್ಸ್ ದೇರ್ ವೇರ್ ಬೋತ್ ಕರುಣ್ ನಾಯರ್ ಮತ್ತೆ ಮಯಾಂಕ್ ಅಗರ್ವಾಲ್ ಇಬ್ರು ಒಂದೊಂದು ವರ್ಷ ದೇ ವೇರ್ ಲೀಡಿಂಗ್ ರನ್ ಸ್ಕೋರರ್ಸ್ ಫಾರ್ ರಂಜಿ 5 ವರ್ಷ ಕಂಟಿನ್ಯೂಸ್. ಸೊ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಆತರ ಇರೋವಾಗ ದೇಲ್ ನೋ ಇನ್ನು ಇಷ್ಟೆಲ್ಲ ಆಗಲ್ಲ, ಲಕ್ಕು ಇರ್ಬೇಕು. ಅವ್ರು ಏನ್ ನಾವು ಪ್ರೆಸ್ ಅಲ್ಲಿ ಅಕಸ್ಮಾತ್ ಯಾರನ್ನ ಕ್ವಶನ್ ಮಾಡಿದ್ರು, ಯಾರನ್ನ ಕನ್ನಡದವರು, ನೀವು ಸರ್ ಇವ್ರಿಬ್ರು ರೈಡಿಂಗ್ ರನ್ ಸ್ಕೋರರು ಮಿಕ್ಸ್ ಆಫ್ ಥಿಂಗ್ಸ್ ಅಲ್ಲಿ ಇದಾರ ಅಂತಂದ್ರೆ ಕನ್ಸಿಸ್ಟೆಂಟ್ ಆಗ್ಲಿ ಒಂದ್ 2-3 ವರ್ಷ ಸರ್ಫರಾಜ್ ತರ ಹೊಡಿಲಿ ನೋಡೋಣ, ಆಮೇಲೆ ಯೋಚನೆ ಮಾಡ್ತೀವಿ ಅಂತಂತಾರೆ.
ಆಮೇಲೆ ಯೋಚನೆ ಮಾಡಿ ರಿಟೈರ್ಮೆಂಟ್ ಕೊಡಿಸ್ತಾರೆ. ಅಷ್ಟೇ. ಅಲ್ಲ, ಕರುಣ್ ನಾಯರ್ ಲಾಸ್ಟ್ ಟೈಮ್ ಟೆಸ್ಟ್ ಟೀಮಿಗೆ ಬಂದಾಗ ಅಜಿಂಕ್ಯ ರಹಾನೆ ಔಟ್ ಆಫ್ ಫಾರ್ಮ್ ಆಗಿ ಒಂದೇ ಒಂದು ಟೆಸ್ಟಿಗೆ ಡ್ರಾಪ್ ಆಗಿದ್ದು. ಹ್ಮ್ ಆವಾಗ ಕರುಣ್ ನಾಯರ್ಗೆ ಚಾನ್ಸ್ ಸಿಕ್ತು, 300 ಹೊಡೆದ್ರು. ಇಮಿಡಿಯೇಟ್ ನೆಕ್ಸ್ಟ್ ಟೆಸ್ಟೇನೆ ಕರುಣ್ ನಾಯರ್ನು ಡ್ರಾಪ್ ಮಾಡಿದ್ರು, ಅದು ನೆಕ್ಸ್ಟ್ ಸೀರೀಸ್ಗೆ ಇರಲಿಲ್ಲ. ಅಜಿಂಕ್ಯ ವಾಪಸ್ ಬಂದರು. ಎಲ್ಲ ಕಮೆಂಟೇಟರ್ಸು ಹೇಳಿದ್ರು ಇದು ಇಬ್ರಿಗೂ ಪಾಠ, ಅಜಿಂಕ್ಯ ರಹಾನೆಗೂ ಪಾಠ. ಅಂದರೆ ಯಾವುದೂ ತಲೆಗೆ ಹಾಕೊಳ್ಳೋಂಗಿಲ್ಲ, ಯಾವಾಗ ಏನು ಬೇಕಾದ್ರೆ ಆಗ್ಬೋದು, ಜಸ್ಟ್ ಪರ್ಫಾರ್ಮ್ ಅನ್ನೋದು ರಹಾನೆಗೆ ಪಾಠ. ಆದರೆ ಕರುಣ್ ನಾಯರ್ಗೆ ಒಂದು ಗುಡ್ ಇನ್ನಿಂಗ್ಸ್ ಸಾಕು ಮತ್ತೆ ವಾಪಸ್ ಟೀಮಿಗೆ ಬರೋಕ್ಕೆ, ಒಂದು ಖಾಲಿ ಜಾಗಕ್ಕೆ ಕಾಯ್ಬೇಕಷ್ಟೇ ಅಂತ ಅವಾಗ ಹೇಳಿದ್ರು. ಈಗ ಆಗ್ಲೇ ಹೇಳ್ದಂಗೆ ಅಕಾಡೆಮಿ ಓಪನ್ ಮಾಡಿ ಅಜಿಂಕ್ಯ ರಹಾನೆ ಆನರರಿ ಮೆಂಬರ್ ಮಾಡ್ಬಿಟ್ಟದಕ್ಕೆ ಕ್ರ್ಯಾಶ್ ಕೋರ್ಸ್ ಕೊಡಕ್ ಅವಾಗ ಹೋಗಿ ಕರಿಬೇಕಾದಷ್ಟೇ. ಆಗ್ಲಿ. ಓಕೆ, ಎನಿವೇಸ್ ಮೂವಿಂಗ್ ಆನ್. ವಿಜಯ್ ಹಜಾರೆ ಟ್ರೋಫಿನಲ್ಲಿ ಕರುಣ್ ನಾಯರ್ ಬಗ್ಗೆ ಮಾತಾಡಿದ್ವಿ, ಮಯಾಂಕ್ ಅಗರ್ವಾಲ್ ಬಗ್ಗೆ ಮಾತಾಡಿದ್ವಿ, ಪಡಿಕಲ್ದು ಬ್ರೀಫ್ ಇದು ಏನೋ ಸೆಕೆಂಡ್ ಹಾಫ್ ಆಫ್ ದ ಟೂರ್ನಮೆಂಟ್ಗೆ ಬಂದ್ಮೇಲೂ ಮಾತಾಡಿದ್ವಿ. ಅದು ಬಿಟ್ಟು ಯಾರು ನಿಮಗೆ ಕಾಣಿಸಿದ್ದಾರೆ ಏನೋ ಉದಯೋನ್ಮುಖ ಅಪ್ಕಮಿಂಗ್ ಸ್ಟಾರ್ ಅಥವಾ ಒಂದು ಒಳ್ಳೆ ಪೊಟೆನ್ಷಿಯಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಂದು ಫುಲ್ ಧೂಳೆಪ್ಸೋ ಏನಾದ್ರು ಕಾಣಿಸಿದ್ಯಾ? ನಥಿಂಗ್ ಮೇಜರ್, ಯಾರು ಆತರ ತುಂಬಾ Outstanding ತುಂಬಾ ಜನ performance. ಹೊಸ ನೇಮ್ಸ್ ಕನ್ಸಿಸ್ಟೆಂಟ್ ಆಗಿ, ಐ ಮೀನ್ ಇವ್ರ ತರ ಬಿಗ್ 100s ಹೊಡಿದೇ ಇದ್ರು ತುಂಬಾ ಲೈಕ್ 70s 80s ಆ ಪರ್ಟಿಕ್ಯುಲರ್ ಮ್ಯಾಚ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದು ತುಂಬಾ ಎಕ್ಸಾಂಪಲ್ಸ್ ಇದೆ ವಿಜಯ್ ಹಜಾರ್ ಅಲ್ಲಿ ಫಾರ್ ದೇರ್ I think one innings which stands out is KL Srijit. Means ಅದು 380 ನ ಚೇಂಜ್ ಮಾಡ್ಬೇಕು ಅಂದ್ರೆ ಹೇಳೋಣಂತಿದೆ. 150 154 like that innings, ಅದು ಹೈಲೈಟ್ಸ್ ನೋಡಿದ್ರೆ ಅಂತೂ ಮಜಾ ಆಯ್ತು. I think that was set the tone for impact on this. Karnataka against Mumbai especially, and Mumbai obviously coming from the Ranji Trophy victory. They Victory. obviously ಅವ್ರಿಗೆ ಸ್ವಲ್ಪ ಶಾಕ್ ಆಗಿರುತ್ತೆ. ಅವ್ರ ಆ ಡಿಫೀಟ್ ಇಂದ they went back foot. ಕರ್ನಾಟಕ ಆ ವಿಕ್ಟರಿ ಇಂದ they are able to move forward till semi-finals. So Correct. yeah. ಅದೊಂದೇ ಅಲ್ಲ, ಲೈಕ್ ನೆನ್ನೆ ಕ್ಯಾಚ್ ಅಷ್ಟೇ, ಮೈ ಗಾಡ್, ಲೈಕ್ ದಟ್ ವಾಸ್ ಸೆಕೆಂಡ್ ಸ್ಲಿಪ್ One-handed ಆಲ್ಮೋಸ್ಟ್ stunner. ಅಲ್ಲಿತ್ತದು. Yeah, Srijit ಭಾಗ್ಯ ಅದು. ಇರ್ಲಿಲ್ಲ. ಹೌದು ಶ್ರೀಜಿತ್ ಒಂದು ಲೈಕ್ ಒಂದು ಕ್ಯಾಚ್ ಹಿಡ್ದ, ಅದು ನೋಡ್ಬೇಕು ದರ್ಶನ್, ನೀನು ಲೈಕ್ ಸೆಕೆಂಡ್ ಸ್ಲಿಪ್ ವರ್ಗು ಹೋಗ್ತಾ ಇತ್ತದು. Wow. ದಟ್ ವಾಸ್ ಅ ಚೇಂಜಿಂಗ್, ಲೈಕ್ ಗೇಮ್ ಚೇಂಜಿಂಗ್ ಪಾಯಿಂಟ್. ಕೃಣಾಲ್ ಪಾಂಡ್ಯ ವಿಕೆಟ್. Oh, So, nice. ಬಾರ್ಗಿ ಅಂತೂ ಫುಲ್ ಸೆಲೆಬ್ರೇಷನ್ ಅವಾಗ ಕೃಣಾಲ್ ಪಾಂಡ್ಯ ಔಟ್ ಆದ ಅಂತ. I think ಜಾಸ್ತಿ ಏನ್- ಮಾಡ್ಬೇಡ್ವೋ. RCB ಗೆ ಆಮೇಲೆ Star support RCB ಮಾಡೋದು. ಕೃಣಾಲ್ ಪಾಂಡ್ಯ ಕೂಡ ಇದಾರೆ ಅಂತ Nice. ಹೇಳಿದ್ಮೇಲೆ ಅಲ್ಲ ಅವರು ಬೌಲರ್ಸ್ longer- ಅಂತಂದ್ರೆ ಹಾ ಹೇಳಿ. ಅಲ್ಲ ಅಂದ್ರೆ KL ಶ್ರೀಜಿತ್ ಬಗ್ಗೆ ಹೇಳ್ತಾ ಇದ್ದಿದ್ದು, ಲೈಕ್ ಐ ಮೀನ್ ಹಿ ಸ್ಟಿಲ್ ನ್ಯೂ, ಇನ್ನ ಈ ವರ್ಷ ಡೆಬ್ಯೂ ಮಾಡಿರೋದು ಎಲ್ಲ ಒಳ್ಳೆ ಫ್ಯೂಚರ್ ಇದೆ. ಬಟ್ ಅಟ್ಲೀಸ್ಟ್ ಕರ್ನಾಟಕಗೆ ಈ ಫಾರ್ಮ್ಯಾಟ್ ಗಳಲ್ಲಿ ಹಿ ಸೀಲ್ಡ್ ಇಸ್ ಸ್ಪಾಟ್. ಒಂಥರ ಅಲ್ಲೂ ಸುಮಾರು ಹೋಗಿ ಬಂದು ಅವ್ರನ್ನ ಆಕ್ಚುಲಿ ಸ್ಟಾರ್ಟಿಂಗ್ ಒಂದು ಸೀಸನ್ ಕೀಪರ್ ಆಗಿ ತಗೊಂಡು ಅದಾದ್ಮೇಲೆ ಮತ್ತೆ ಪ್ಯೂರ್ ಬ್ಯಾಟರ್ ಆಗಿ ಆಡಿಸಿ ಎಲ್ಲಾನು ಟ್ರೈ ಮಾಡಿದ್ರು. ಐ ಥಿಂಕ್ ಹಿ ಇಸ್ ಅಗೇನ್ ಕಮ್ ಬ್ಯಾಕ್ ಆಸ್ ಅ like I mean front line wicket keeper who will be the first choice for Karnataka. at least for the next couple of years. Yes, for sure. ನೈಸ್. ಅಲ್ಲ ನಾನು ಅದೇ ಬ್ಯಾಟ್ಸ್ಮನ್ ಬಿಟ್ರೆ ಬೌಲರ್ಸ್ ಅಲ್ಲೂ ಎಲ್ಲ ನೋನ್ ನೇಮ್ಸೇ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಹರ್ಷದೀಪ್ becomes the leading wicket taker. ವರುಣ್ ಚಕ್ರವರ್ತಿ. ಮೂರನೇದು ನೋನ್ ನೇಮು, ಅದೇ ಹೇಳಿದ್ವಲ್ಲ ಅವ್ರನ್ನ. Yes, Gopal. ನೀನ್ ಆ ಕಡೆ ನಾವು ರೆಡ್ ಬಾಲ್ ಅಲ್ಲೂ ಕನ್ಸಿಡರ್ ಮಾಡಿ, ನಾನು ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್ ಅವ್ರ ಬೌಲಿಂಗ್ ನೋಡಿದಾಗ ಐ ವಾಸ್ ವೆರಿ ಹೋಪ್ಫುಲ್ BGTಗೆ ಅಥವಾ ನ್ಯೂಜಿಲೆಂಡ್ ಅಲ್ಲಿ ಆಡ್ಸಾರೋ BGTಗಂತೂ ನಾನು ನೆಟ್ ಬೌಲರ್ ಆಗನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಅನ್ಶುಲ್ ಮಾತ್ರ ರಂಜಿ ಟ್ರೋಫಿ ಹೀರೋಯಿಕ್ಸ್ 7 ವಿಕೆಟ್ಸ್ ಎಲ್ಲ ಎತ್ತಿದ ಮೇಲೂ ಇನ್ನ ಅವರು ಅದೇ ಹರ್ಷಿತ್ ರಾಣಾ ಮೇಲೆ ಒಲವು ಜಾಸ್ತಿ ಏನಕ್ಕಿದೆ ಅಂತ ಗೊತ್ತಿಲ್ಲ. ಹೋಪ್ಫುಲಿ ಹಿ ಪ್ರೂವ್ಸ್ ಮೀ ರಾಂಗ್. ನಾನು ಇವಾಗ ಬೌಲರ್ಸ್ದು ಸ್ಟ್ಯಾಟ್ಸ್ ಅದಕ್ಕೆ ನೋಡ್ತಾ ಇದ್ದೆ, ಅಟ್ಲೀಸ್ಟ್ ಅಲ್ಲೇನಾದ್ರೂ ಇದೆಯಾ ಅಂತ. ಎಸ್, ವರುಣ್ ಚಕ್ರವರ್ತಿದು, ಹರ್ಷದೀಪ್ ಎಲ್ಲ ಇದೆ. ಬಟ್ ನೀನ್ ಸುಮ್ಮನೆ ಟೂರ್ನಮೆಂಟ್ದು ಫುಲ್ಲು ಹಿಸ್ಟ್ರಿ ನೋಡಿದ್ರೆ ರೈಟ್ ಫ್ರಮ್ ಫಸ್ಟ್ ಮ್ಯಾಚ್ ವಿಕೆಟ್ಗಳಂತ ಹೋಗೇ ಇಲ್ಲ. ಹೌದು, 4 ವಿಕೆಟ್ಸು 5 ವಿಕೆಟ್ಸ್ ಈ ತರಾನೇ ಇದೆ. ಅಂಡ್
ಎಲ್ಲಾನು ಮೋರ್ ದೆನ್ 250 ಸ್ಕೋರ್ಸ್ ಜಾಸ್ತಿ ಇದೆ. ಯಾವುದೋ ಒನ್ ಆಡ್ ಮ್ಯಾಚ್ ಅಥವಾ ಏನೋ ಲೆಸರ್ ಟೀಮ್ಸ್ ಲೈಕ್ ಮಿಜೋರಾಂ, ಮಣಿಪುರ್, ಈ ಥರದ್ದು ಕೆಲವೊಂದು ಟೀಮ್ಸು ಲೋ ಸ್ಕೋರಿಂಗ್ ಗೇಮ್ಸ್ ಇದೆ ಅನ್ನೋದು ಬಿಟ್ಟರೆ ಹೆಚ್ಚು ಕಮ್ಮಿ ಎಲ್ಲ ಚೆನ್ನಾಗಿದೆ. ಸೊ ವಿಚ್ ಮೀನ್ಸ್ ಟೂರ್ನಮೆಂಟ್ ಬ್ಯಾಲೆನ್ಸ್ ಫ್ರಮ್ ಬ್ಯಾಟ್ ವರ್ಸಸ್ ಬಾಲ್ ನಾಟ್ ಸೊ ಬೆಸ್ಟ್ ಟು ಈವನ್ ಜಡ್ಜ್ ಅನ್ಸುತ್ತೆ. ಸೊ ಗೊತ್ತಿಲ್ಲ ಇದನ್ನ ಹೇಗೆ, ಮೇ ಬಿ ದೇರ್ ಆರ್ ಸ್ಪಾರ್ಕ್ಸ್, ಯಾವುದೋ ಒಂದು ಅಲ್ಲೊಂದು ಇಲ್ಲೊಂದು ಸ್ಪಾರ್ಕ್ ಕಾಣಿಸಿರ್ಬೋದು, ಬಟ್ ಕನ್ಸಿಸ್ಟೆಂಟ್ ಆಗಿ ಅದನ್ನ ತೋರಿಸೋವಂಥ ಪ್ಲಾಟ್ಫಾರ್ಮ್ ಇದಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಸ್ಟ್ಯಾಟ್ಸ್ ನೋಡಿದ್ರೆ. ಅಲ್ಲೇ ನೋಡಿ, ನೀನ್ ಡಿಫರೆನ್ಸ್ ಬಿಟ್ವೀನ್ ದ ಥರ್ಡ್ ಬೆಸ್ಟ್ ಬೌಲರ್ ಟು 15th ಬೆಸ್ಟ್ ಬೌಲರ್ ಇಸ್ ಜಸ್ಟ್ 2 wickets. ಯಾ Yeah. ಆಲ್ಸೋ ಆವರೇಜ್ ಅಲ್ಲೂ ತುಂಬಾ ವ್ಯತ್ಯಾಸ ಇಲ್ಲ, ಅದೇ. ಈವನ್ ಇಫ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಪಾರ್ಟ್. Yeah. But ಅದೇ, so there another question which rises here ಅಂದ್ರೆ when there is an important ICC tournament, you have ಇಲ್ಲಿ similar 50 over competitive cricket within Karnataka, I mean within India. What was the thought process? Were you really looking at someone coming from Vijay Hazare, or was it just okay ಅಪ್ಪ ವಿಜಯ್ ಹಜಾರೆ ಪ್ರತಿ ವರ್ಷ ನಡೆಸ್ತೀವಿ, ಈ ವರ್ಷ ನಡೆಸೋಣ, ಯಾವುದೋ ಒಂದು ಸ್ಟೇಟ್ ಗೆದ್ಕೊಂಡು ಹೋಗ್ಲಿ ಅನ್ನೋದೇನ? ಅಂದ್ರೆ ನೀವು ಹೇಳ್ದಂಗೆ ದರ್ಶನ್, ಇಟ್ ಇಸ್ ಬಿಕಮ್ ಮೋರ್ ಆಫ್ ಅ ಫಾರ್ಮಾಲಿಟಿ rather than a platform for players to get come into the national squad. ಯಾವ ಫಾರ್ಮ್ಯಾಟಿಗೆ ಆಡ್ತಿದೀವಿ ಆ ಫಾರ್ಮ್ಯಾಟ್ ಬೇಸಿಸ್ ಮೇಲೆ. ಈಗ ಸಿಂಪಲ್ ಫಸ್ಟ್ ವಿಜಯ್ ಹಜಾರೆ ನಡೀತಿತ್ತು ಕಪಲ್ ಆಫ್ ಇಯರ್ಸ್ ಬ್ಯಾಕ್, ಆಲ್ಮೋಸ್ಟ್ 5-6 years ಬ್ಯಾಕ್ ಫಸ್ಟ್ ವಿಜಯ್ ಹಜಾರೆ ನಡೀತಿತ್ತು, ಆಮೇಲೆ ರಂಜಿ ಟ್ರೋಫಿ ಕಂಪ್ಲೀಟ್ ಆಗ್ತಿತ್ತು, ಆಮೇಲೆ ನಮ್ಗೆ ಸೈಯದ್ ಮುಷ್ತಾಕ್ ಅಲಿ ಬರ್ತಾ ಇತ್ತು. IPL ಮೆಗಾ ಆಕ್ಷನ್ ಯಾವಾಗ ಬಂತು, ಸೊ ಫ್ರಾಂಚೈಸೀಸ್ ಏನ್ ರಿಕ್ವೆಸ್ಟ್ ಮಾಡಿದ್ರು, ನಂಗೆ ಫಸ್ಟ್ ನಿಮ್ಗೆ ಸೈಯದ್ ಮುಷ್ತಾಕ್ ಅಲಿ ಮುಗಿಸ್ಕೊಡಿ, ನೀವು ಆಮೇಲೆ ಮಿಕ್ಕಿದ ಫಾರ್ಮ್ಯಾಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಿಕಾಸ್ ನಮ್ಗೆ ಟ್ಯಾಲೆಂಟ್ ಪೂಲ್ ಇಂದ ರಿಸೋರ್ಸಸ್ ಬೇಕಾಗುತ್ತೆ ಅಂತ. ಸೊ ಈಗ ಹೆಂಗಾಗೋಗಿದೆ ಅಂದ್ರೆ ಫ್ರಾಂಚೈಸೀಸ್ ಆರ್ ರನ್ನಿಂಗ್ BCCI ತರ ಆಗೋಗಿದೆ. ಫ್ರಾಂಚೈಸಿ ಏನ್ ಕೇಳ್ತಾರೆ BCCI ಅದನ್ನ ಮಾಡ್ಕೊಡ್ತಾ ಇದೆ. ಹೌದು, ಫ್ರಾಂಚೈಸಿ ರನ್ನಿಂಗ್ BCCI ಒಂದೇ ಅಲ್ಲ, ಇವನ್ ಬ್ರಾಡ್ಕಾಸ್ಟರ್ ರನ್ನಿಂಗ್ ಲೋಕಲ್ ಕ್ರಿಕೆಟ್ ಅಸೋಸಿಯೇಷನ್ ಆಲ್ಸೋ. ಹೌದು ಇವಾಗ ನಮ್ ಕರ್ನಾಟಕದೇ ತಗೋಣ, ಇವಾಗ ನಿಮ್ದು T20 ಮಹಾರಾಜ ನಡ್ಸಕ್ಕೆ ನಿಮ್ಗೆ ವಿಂಡೋ ಇರೋದೇ ಆಗಸ್ಟ್ ಎಂಡ್ ಅಲ್ಲಿ ನಿಂತಿರೋದ್ರಿಂದ, ಇವಾಗ ರಂಜಿ ಟ್ರೋಫಿ ಏನಾಗ್ತಾ ಇದೆಯೋ KCL ಲಾಸ್ಟ್ 2 ವರ್ಷದಿಂದ ಅದೇ ಆಗ್ತಾ ಇರೋದು. ಎಕ್ಸಾಕ್ಟ್ಲಿ ಹೌದು. 3 division 4 ಮ್ಯಾಚ್ ಆಡಿಸ್ತೀರಾ, ಆಮೇಲೆ ಯಾವಾಗ್ಲೂ ಇನ್ನೇನ್ ಸೀಸನ್ ಎಂಡ್ ಆಗೋ ಟೈಮಲ್ಲಿ ಇನ್ನೊಂದ್ 3 ಮ್ಯಾಚ್ ಆಡಿಸ್ತೀರಾ. ನೀವು ಅಲ್ಲಿಂದಾನು ನೀವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೀವು ಹೆಂಗ್ ತಗೋತೀರಾ? ರಂಜಿ ಟ್ರೋಫಿಗಾಗ್ಲಿ ಎಲ್ಲ ಇದಕ್ಕಾಗ್ಲಿ ಎಲ್ಲಾನು ಅದೇ ತಾನ ಆಗ್ತಾ ಇರೋದು, ಒಂದ್ ಕಂಟಿನ್ಯೂಸ್ ಆಗಿ ನಡೀತಾ ಇಲ್ಲ. ಅಂಡ್ ಫಸ್ಟ್ ಟೈಮ್ ನಾನು ಅದೇ ನೀವು ಹೇಳ್ದಂಗೆ ರಂಜಿ ಟ್ರೋಫಿನ ಬ್ರೇಕ್ ಮಾಡ್ಬಿಟ್ಟು ಆಡಿಸ್ತಾರೆ ಅಂದ್ರೆ ಅದೇ. ಇವಾಗ ಅದರಿಂದ ಮತ್ತೆ ಎಲ್ಲ ಹೊಡ್ತಾ, ಇವಾಗ ರಂಜಿ ಟ್ರೋಫಿ ವಿಜಯ್ ಹಜಾರೆ ಆದ್ಮೇಲೆ ರಂಜಿ ಆಡಿಸ್ತಾರೆ, ರಂಜಿ ಆದ್ಮೇಲೆ ನಮ್ದು ಇನ್ನ ಮಿಕ್ಕಿರೋ 3 division ಇಲ್ಲಿ ಲೋಕಲ್ ಲೆಗ್ ಅಲ್ಲಿ ಮುಗಿಸ್ಬೇಕು ಅವರು. ಅದಾದ್ಮೇಲೆ ಪಟ್ ಅಂತ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಸಾರಿ ದರ್ಶಿ, ಸಾರಿ ಟು ನಿನ್ ಜೊತೆ ಡಿಸಗ್ರಿ ಮಾಡ್ತೀನಿ. ಇಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ ನಾಟ್ ಬ್ಯಾಡ್ಲಿ ಮ್ಯಾನೇಜ್ಡ್. ಐ ಥಿಂಕ್ ವಿ ಆರ್ ಎಂಟ್ರಿಂಗ್ ಒಂದು ಹೊಸ ಎರಾಗೆ ಎಂಟರ್ ಆಗ್ತಾ ಇದೀವಿ ಇನ್ ಟರ್ಮ್ಸ್ ಆಫ್ ಯಾವ ಫಾರ್ಮ್ಯಾಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ತರ ಕ್ರಿಕೆಟ್ ಜನ ನೋಡಕ್ ಇಷ್ಟಪಡ್ತಿದ್ದಾರೆ, ವಿಚ್ ಜನರೇಟ್ಸ್ ರೆವೆನ್ಯೂ. ಗೇಮ್ದು ಸ್ಯಾಂಕ್ಟಿಟಿ ಒಂದ್ ಕಡೆ, ಇದೆಲ್ಲ ಒಂದ್ ಕಡೆ. ಈಗ ನೀನು ಏನೋ 19th century ಗೇಮ್ಸ್ ಲೈಕ್ 1870, 1890, ಆಮೇಲೆ 1905 ಇದ್ರದ್ದೆಲ್ಲ ನೋಡಿದ್ರೆ 7 ದಿನ 8 ದಿನ ಎಲ್ಲ ಮ್ಯಾಚ್ಗಳು ಆಡಿರತ್ತಿದೆ. ಸೊ ವಿಚ್ ಮೀನ್ಸ್ ಅವತ್ತಿನ ಟ್ರೆಡಿಷನ್ ಬೇರೆ ಇತ್ತು. ಆಮೇಲಿಂದ ಏನೋ ಟೆಸ್ಟ್ ಮ್ಯಾಚ್ಗಳು ಬಂತು, ಆಮೇಲಿಂದ ಪೋಸ್ಟ್ 80s ಇದು ಬಂತು, ಏನೋ ODI ಕ್ರಿಕೆಟ್ ಅವ್ರ ಲಿಮಿಟೆಡ್ ಓವರ್ಸ್ ಇಂಟರ್ನ್ಯಾಷನಲ್ ಬಂತು. ಆಮೇಲಿಂದ ಕಲರ್ಡ್ ಕ್ಲೋತಿಂಗ್ ಅಲ್ಲಿ ಬಂದಾಗ ಅದು ಬೇರೆ ತೋತು, ಫ್ಲಡ್ ಲೈಟ್ಸ್ ಬಂತು, ವೈಟ್ ಬಾಲ್ ಬಂತು. ಸೊ ಟ್ರೆಡಿಷನ್ ಚೇಂಜ್ ಆಗ್ತಿದೆ. ಅಂಡ್ ನಾವು ಇನ್ನೊಂದು ಹೊಸ ಶಿಫ್ಟ್ ನ ವಿಟ್ನೆಸ್ ಮಾಡ್ತಾ ಇದೀವಿ. ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ, ಐ ಥಿಂಕ್ ಬೋರ್ಡ್ ಇಸ್ ನಾಟ್ ಏಬಲ್ ಟು ಅಸೆಸ್ ಇದಕ್ಕೆ ನಾವು ಸರಿಯಾದ ಡೈರೆಕ್ಷನ್ ಹೇಗೆ ತಗೋಬೇಕು, ಆರ್ ವಾಟ್ ಇಸ್ ದ ರೈಟ್ ವೇ ಆಫ್ ಮೇಂಟೈನಿಂಗ್ ಅ ಕ್ಯಾಲೆಂಡರ್. ಇದು ಎಲ್ಲದಕ್ಕೂ ಸೂಟ್ ಆಗೋಂಗೆ. ಅಂಡ್ ಇಂಡಿಯಾ ನಡೀತಿರೋ ತರ ಆಸ್ಟ್ರೇಲಿಯಾ ನಡೀತಿಲ್ಲ. ಬಿಗ್ ಬ್ಯಾಶ್ ಮತ್ತೆ ಅವ್ರದ್ದು ಶೆಫೀಲ್ಡ್ ಶೀಲ್ಡ್ ಮತ್ತೆ ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ಸ್ ಎಲ್ಲ ಪ್ಯಾರಲಲ್ ಆಗಿ ನಡೀತಾ ಇದೆ ಅವ್ರದಂತೂ. ಯಾವುದೂ ಒಟ್ಟಿಗೆ ಅವ್ರದ್ದು ಕೋಹರೆನ್ಸೇ ಇಲ್ಲ ಅಲ್ಲಿ. ಈ ಕಡೆ ಇಂಗ್ಲೆಂಡ್ಗೆ ಬಂದ್ರೆ ಕೌಂಟಿಗೂ ನ್ಯಾಷನಲ್ ಸೈಡ್ಗೂ ಅಜಗಜಾಂತರ ವ್ಯತ್ಯಾಸ. ಅಲ್ಲಿ T20 ಟೆಸ್ಟ್ ಮ್ಯಾಚ್ ತರ ಆಡ್ತಾ ಇದಾರೆ. ಏನಾದ್ರು ಕೌಂಟಿದು ಗೇಮ್ಸ್ ಅಬ್ಸರ್ವ್ ಮಾಡಿದ್ರೆ, ಬಟ್ ಇಲ್ಲಿ ಟೆಸ್ಟ್ ಮ್ಯಾಚ್ T20 ತರ ಆಡ್ತಾರೆ. ಸೊ ಅಲ್ಲಿ ಮಿಸ್ ಮ್ಯಾಚ್ ಇನ್ ಟರ್ಮ್ಸ್ ಆಫ್ ಐಡಿಯಾಸ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಕೋಚಿಂಗ್ ಮ್ಯಾನ್ಯುಯಲ್ಸ್ ಎಲ್ಲ ಅಲ್ಲಿ ಚೇಂಜ್ ಆಗಿದೆ. ಸೊ ಓವರ್ ಆಲ್
ಐ ಥಿಂಕ್ ಇಡೀ ಪ್ರಪಂಚ ಒಂದು ಕ್ರಿಕೆಟಿಂಗ್ ವರ್ಲ್ಡ್ ಅಲ್ಲಿ ಶಿಫ್ಟ್ ಕಾಣಿಸ್ತಾ ಇದೆ. ಅಂಡ್ ನೋಬಡಿ ಈಸ್ ಏಬಲ್ ಟು ಡೂ ಒಂದು ರೀತಿ ಕ್ಯಾಲೆಂಡರ್ ಅಥವಾ ಒಂದು ರೀತಿ ಏನು ಕಾಣಿಸ್ತಿಲ್ಲ ಅಂತ ನನ್ಗನ್ಸತ್ತೆ. ಸೊ ಮೇ ಬಿ ದಟ್ ಸಮಥಿಂಗ್ ದಟ್ ವಿ ಆರ್ ವಿಟ್ನೆಸಿಂಗ್. ಮೇ ಬಿ ಅನದರ್ ಕಪಲ್ ಆಫ್ ಇಯರ್ಸ್ ವಿ ಮೇ ಸಿ ಲಾಟ್ ಮೋರ್ ಸಿನರ್ಜಿ ಅಕ್ರಾಸ್ ಬೋರ್ಡ್ಸ್. ಎಸ್ ಸಚಿನ್. ಇನ್ನೊಂದೇನು Yeah. ಅಂದ್ರೆ BCCI ಹ್ಯಾಸ್ ಮೇಡ್ ಇಟ್ ಕ್ಲಿಯರ್. ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಸ್ಟಾರ್ಟಿಂಗ್ ಎಂಡ್ ಆಫ್ ಮಾರ್ಚ್ ಟಿಲ್ ಎಂಡ್ ಆಫ್ ಮೇ ಯಾವುದೇ ಬೈಲ್ಯಾಟ್ರಲ್ಸ್ ಇಟ್ಕೋಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ICCನೇ ಹೇಳ್ಬಿಟ್ಟಿದೆ ಆಲ್ಮೋಸ್ಟ್. BCCI ಹ್ಯಾಸ್ ರಿಕ್ವೆಸ್ಟೆಡ್ ICC ಟು ಇನ್ಫಾರ್ಮ್ ದ ಸ್ಟೇಟ್ ಆರ್ ದ ರೆಸ್ಪೆಕ್ಟಿವ್ ನ್ಯಾಷನಲ್ ಬೋರ್ಡ್ಸ್. ಈ ಪೀರಿಯಡ್ ಅಲ್ಲಿ IPL ವಿಂಡೋ ಇರುತ್ತೆ, ನೀವು ಯಾವುದು ಬೈಲ್ಯಾಟ್ರಲ್ಸ್ನ ಇಟ್ಕೊಳಕ್ ಹೋಗ್ಬೇಡಿ, ಪರ್ಮಿಷನ್ ಕೂಡ ಕೊಡಬೇಡಿ. ಸೊ ಈಗ ಏನಾಗಿದೆ, ನಮ್ಗೆ 2.5 months ಹೊಟ್ಟೆ ಹೋಯ್ತು, ಇರೋದೇ 9 months. 9 months ಅಲ್ಲಿ ನಂದು ನೇಷನ್ದು ಲೋಕಲ್ ಲೀಗ್ಸ್ ನಡೆಸಬೇಕು, ಮಲ್ಟಿಡೇ ಫಾರ್ಮ್ಯಾಟ್ ನಡೆಸಬೇಕು, ಫ್ರಾಂಚೈಸಿ ಲೀಗ್ ನಡೆಸಬೇಕು, ಪ್ಲಸ್ ICC ಇವೆಂಟ್ ಬಂದ್ರೆ ICC ಇವೆಂಟ್ ನಡೆಸಬೇಕು, ಪ್ಲಸ್ ನನಗೆ ಬೈಲ್ಯಾಟ್ರಲ್ಸ್ ನಡೆಸಬೇಕು. 9 months ಅಲ್ಲಿ ಇಷ್ಟೊಂದು ನಡ್ಸಕ್ಕೆ ಟೈಮೇ ಸಿಗಲ್ಲ. ಬಟ್ ಪಾಂಡೆ ಏನಾಗ್ತದೆ ಅಂದ್ರೆ, ಇಫ್ ಯು ಲುಕ್ ಅಟ್ ಕ್ರಿಕೆಟ್ ಆಸ್ಟ್ರೇಲಿಯಾ, ಮಿಚೆಲ್ ಮಾರ್ಷ್ ಗಿವಿಂಗ್ ಅನ್ ಎಕ್ಸಾಂಪಲ್, like test match ಇಂದ ಡ್ರಾಪ್ ಆದ್ರು ನೆಕ್ಸ್ಟ್ ಡೇ is going and like playing like Big Bash or even Sheffield Shield ಅಲ್ಲಿ, like ಆ ತರ, like that's how they treat, like ಅಲ್ಲಿ it is like professional cricket ತರ ಆಡ್ತಾರೆ. ಇಲ್ಲಿ ಆ ತರ means you like it demands, but like ನೀವು player also should recognize that and like play that ಅಷ್ಟೇ. ಆ ತರ ಇಲ್ಲಿ ಆಗ್ತಾ ಇಲ್ಲ ಅಲ್ಲ. means ನೀವು ರಂಜಿ or even Vijay Hazare or even Syed Mushtaq Ali, like we will not see players who are like playing for India like coming back and like playing this. Unless they are youngsters and really wanting to make big Yeah. out of it all. Like DDP ಬಂದ್ ಆಡಿದ್ರು, ಪಡಿಕಲ್ ಆ ತರ. ಅವರೆಲ್ಲ ಬಂದ್ ಆಡಿದ್ರು, but That's not right. the big That's right. names. Yeah, exactly. Not the big names. But so Anantar, ನಿಮ್ ಪಾಯಿಂಟ್ ಗೆ ಹಂಗಾದ್ರೆ, so if we are seeing that shift, so is it right to say ಹೋಗ್ತಾ ಹೆಂಗಾಗ್ಬಿಡುತ್ತೆ, will it become like a football premier where one of the major event ಅಂದ್ರೆ ವರ್ಲ್ಡ್ ಕಪ್ ಒಂದೇ ಒಂದಿರುತ್ತೆ, ಮಿಕ್ಕಿದೆಲ್ಲ ಈ ತರ ಬೇರೆ ಬೇರೆ ಲೀಗ್ಸ್ ಗಳೇ ಆಡ್ಕೊಂಡಿರ್ಬೇಕಾ T20ದು? ಇಫ್ ಆ ದಟ್ ತರ ಇಸ್ ದ ಕೇಸ್, ಯಾ ಮೇ ಬಿ ನಮ್ಗೆ 50 ಓವರ್ ವರ್ಲ್ಡ್ ಕಪ್ ಆಗುತ್ತಾ ಅನ್ನೋದು ಇವಾಗ ಕ್ವೆಶ್ಚನ್ಸ್ ಬರ್ತಿದೆ ನನ್ನ ಮೈಂಡ್. ಎಕ್ಸಾಕ್ಟ್ಲಿ ಆ ತರ ಆಲ್ರೆಡಿ ಶುರು ಆಗಿದೆ ಪ್ರಾಸೆಸ್ ಅನ್ನೋದು ನನ್ನ ಪಾಯಿಂಟು. ರೀಸೆಂಟ್ ಆಗಿ BGT ಆಗಿದ ತಕ್ಷಣ ನೀನ್ ನ್ಯೂಸ್ ಅಬ್ಸರ್ವ್ ಮಾಡಿದ್ರೆ ಜೇಶ ಆಸ್ಟ್ರೇಲಿಯಲ್ಲಿ ಕೂತ್ಕೊಂಡು ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಒಂದೇ, ಶುಡ್ ಎವ್ರಿಬಡಿ ಬಿ ಪಾರ್ಟ್ ಆಫ್ WTC ಆರ್ ನಾಟ್. ಸೊ ಎರಡು ಬೇರೆ ಇದನ್ನ Divisions ಮಾಡಕ್ ಮಾಡ್ಬೋದಾ, plan ಮಾಡಿದ್ರು. ಡಿವಿಷನ್ಸ್ ಮಾಡ್ಬೋದಾ? ಸೊ ಟಾಪ್ 5 ಒಂದು ಇಡೋದು ಇಲ್ಲಿರೋದು. ಸೊ ಅಗೇನ್ ಸ್ಕೆಡ್ಯೂಲಿಂಗ್ ವಿಲ್ ಚೇಂಜ್ ಅಲ್ಲಿ ಅವಾಗ. ಸೊ ಬೈಲ್ಯಾಟ್ರಲ್ಸ್ ಚೇಂಜ್ ಆಗುತ್ತೆ, ನಂಬರ್ ಆಫ್ ಮ್ಯಾಚಸ್ ಪರ್ ಟೀಮ್ ಚೇಂಜ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಅಲ್ಲಿ ಬರ್ಬೋದು ಜಾಸ್ತಿ ಟಾಪ್ 5ಗೆ, ಮಿಕ್ಕಿದಕ್ಕೆ ಬೇರೆ ತರ ಗೇಮ್ಸ್ ಬರ್ಬೋದು. ಸೊ ನಿನ್ ಶಿಫ್ಟ್ ಆಲ್ರೆಡಿ ಆಗ್ತಿದೆ ಅನ್ಸುತ್ತೆ. ಸೊ ದೇ ಆರ್ ಅಡ್ರೆಸಿಂಗ್ ಒನ್ ಅಟ್ ಎ ಟೈಮ್. ಸೊ WTC ಐ ಥಿಂಕ್ ಅಲ್ಲಿ ಇಂಬ್ಯಾಲೆನ್ಸ್ ಜಾಸ್ತಿ ಕಾಣಿಸ್ತಿರೋದ್ರಿಂದ ಅಲ್ಲಿ ಅಡ್ರೆಸ್ ಮಾಡ್ತಿದ್ದಾರೆ. ಸೊ ನ್ಯಾಚುರಲಿ WTC ಅಂಡ್ 50 ಓವರ್ ವರ್ಲ್ಡ್ ಕಪ್ ಅಂಡ್ T20 ವರ್ಲ್ಡ್ ಕಪ್ ಇದಕ್ಕೆ ಒಂದು ಸೈಕ್ಲಿಕ್ ವೇನಲ್ಲಿ ನಡೀಬೋದು. ಈಗ ಸದ್ಯಕ್ಕೆ 2 ವರ್ಷಕ್ಕೊಂದ್ಸರಿ T20 ವರ್ಲ್ಡ್ ಕಪ್ ಇದೆ. ಸೊ ಅದ್ರ ಬದಲು 2 ವರ್ಷ ವಿಂಡೋ ಇದಕ್ಕೆ WTCಗೆ, ಥರ್ಡ್ ಇಯರ್ ವಿಲ್ ಬಿ T20, ಫೋರ್ತ್ ಇಯರ್ ವಿಲ್ ಬಿ 50 ಓವರ್. ಮೇ ಬಿ ಇಟ್ ಮೇ ಗೋ ಲೈಕ್ ದಿಸ್ ಅಂತ ಅನ್ಸುತ್ತೆ. ಆಗ ಏನಾಗುತ್ತೆ, ಎಲ್ಲ ಟೀಮ್ಸ್ಗೂ ಅಂದರೆ ಕಂಟ್ರೀಸ್ಗೂ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ನಾನು ಹೇಗೆ ನನ್ನ ಸ್ಕ್ವಾಡ್ನ ಬಿಲ್ಡ್ ಮಾಡಬೇಕು. ಸೊ ನನ್ನ ಏನೋ ಡೊಮೆಸ್ಟಿಕ್ ಸೀಸನ್ನು ಮತ್ತು ಸ್ಕೌಟಿಂಗು ಇದೆಲ್ಲ ಹೇಗೆ ನಡಿಬೇಕು ಅನ್ನೋದು ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಅದು ಇನ್ನೂ ಚೆನ್ನಾಗಿ ಸಾರ್ಟ್ ಆಗ್ತಾ ಬರುತ್ತೆ. ಅವಾಗ ಐ ಥಿಂಕ್ ಇಟ್ ವಿಲ್ ವರ್ಕ್ ಬೆಟರ್ ಅಂತ ಅನ್ಸುತ್ತೆ. Yeah, makes sense. ಎಸ್ ಸಚಿನ್. ಅಂದ್ರೆ ನೀವು ಈಗ ಹೇಳಿದ್ರಿ ಡೊಮೆಸ್ಟಿಕ್ ಶೆಡ್ಯೂಲ್ ಹೆಂಗ್ ಮಾಡ್ಕೋಬೇಕು, ಅದ್ರ ಬೇಸಿಸ್ ಮೇಲೆ ನಾನು ನ್ಯಾಷನಲ್ ಟೀಮ್. ಈಗ ನನ್ನ ಕ್ವೆಶನ್ ಇರೋದು, ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಕ್ಕೆ ಆರ್ ದ ಸೆಲೆಕ್ಟರ್ಸ್ ಆಕ್ಚುಲಿ ಲುಕಿಂಗ್ ಅಟ್ ದ ಡೊಮೆಸ್ಟಿಕ್ ಫಾರ್ಮ್ಯಾಟ್? ಡೊಮೆಸ್ಟಿಕ್ ಫಾರ್ಮ್ಯಾಟ್ ನೋಡಿ ಆ ಪರ್ಫಾರ್ಮೆನ್ಸ್ ಮೇಲೆ ರಿವಾರ್ಡ್ ಮಾಡ್ತಿರೋ ಪ್ಲೇಯರ್ಸ್ಗೆ, ಆರ್ ಇಟ್ ಈಸ್ ಮೋರ್ ಟು ಡೂ ವಿತ್ ದ ಫ್ರಾಂಚೈಸ್ ಕ್ರಿಕೆಟ್? ಇದಕ್ಕೆ ಬೇರೆ ಯಾರು ಆನ್ಸರ್ ಮಾಡ್ತೀರಾ ಅಂದ್ರೆ ಮಾಡಿ, ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಇಂಡಿಯಾದ ಕರೆಂಟ್ಲಿ ನಡೀತಿರೋದು ಓನ್ಲಿ ರೀಸೆನ್ಸಿ ಫ್ಯಾಕ್ಟರ್ ಅನ್ನೋದು ನನ್ನ ಪಾಯಿಂಟ್. ಇಲ್ಲಿ ಡೊಮೆಸ್ಟಿಕ್ ನೋಡ್ತೀಯಾರ ಬಿಡ್ತೀಯಾರ ಅನ್ನೋದಕ್ಕಿಂತಲೂ ರೀಸೆನ್ಸಿ ಫ್ಯಾಕ್ಟರ್ ಬಿಟ್ಟು ಇನ್ನೇನು ನೋಡ್ತಿಲ್ಲ. ಇಟ್ಸ್ ಬೀನ್ ಹ್ಯಾಪನಿಂಗ್ ಸಿನ್ಸ್ ಐ ಥಿಂಕ್ ಲಾಸ್ಟ್ ಫ್ಯೂ ಇಯರ್ಸ್. ಇಟ್ ಸ್ಟಾರ್ಟೆಡ್ ಫ್ರಮ್ ಧೋನಿಸ್ ಟೈಮ್, ಅಲ್ಲೇ ಶುರು ಆಯ್ತು ಅನ್ನೋದು ನನ್ನ ಪಾಯಿಂಟ್. ಬೇರೆ ಯಾರ್ದಾರು but I think ಕಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ.
ಇಲ್ಲ, ಐ ಥಿಂಕ್ ಫ್ರಾಂಚೈಸಿ ಕ್ರಿಕೆಟ್ ಇಟ್ ಸೆಲ್ಫ್ ಇಸ್ ಡ್ರೈವಿಂಗ್ ಅನ್ಸ್ತಾ ಇದೆ. ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ದಟ್ ಇಸ್ ದ ಕೇಸ್. ನೀವು ರೀಸೆನ್ಸಿ ಫ್ಯಾಕ್ಟರ್ ಅಲ್ಲಿ ಇಟ್ಕೊಂಡ್ರು, ಸೊ ಇವಾಗ ವಿಜಯ್ ಹಜಾರೆಲಿ ಯು ಹ್ಯಾವ್ ಪೀಪಲ್ ಹೂ ಹ್ಯಾವ್ ಸ್ಕೋರ್ಡ್ ಲೋಡ್ಸ್ ಆಫ್ ರನ್ಸ್, ಬಟ್ ಕನ್ಸಿಡರ್ ಮಾಡ್ತಾರ? ನಮ್ಗೆ ಗೊತ್ತು ಮಾಡಲ್ಲ ಅಂತ. ಸೊ ಅಂಡ್ another point is, consider ಯಾಕೆ ಮಾಡಲ್ಲ? ಓಕೆ ಫೈನ್, 1 point maybe they already have 11 in the mind. Another point is, if they don't consider, are they not treating Vijay Hazare up to that mark? ಇಷ್ಟೊಂದು ರನ್ಸ್ ಹೊಡೆದ್ಮೇಲೆ that also is a competitive cricket ಅಲ್ವಾ? ಸೊ ಆಲ್ ಇಂಡಿಯಾ ಆಡ್ತಾ ಇದಾರೆ ಅಂದ್ಮೇಲೆ ಅವ್ರು ರನ್ಸ್ ಹೊಡೆದಿದ್ರೆ ಇಟ್ ಇಸ್ ನಾಟ್ ಲೈಕ್ ಓಕೆ ಆ ಲೀಗ್ ನ ಕನ್ಸಿಡರ್ ಮಾಡಲ್ಲ ಅಪ್ಪ ನಾವು, ಇಟ್ ಇಸ್ ಪ್ರಾಬಬ್ಲಿ ನಾಟ್ ಅಪ್ ಟು ದ ಮಾರ್ಕ್ ಟು ಸಿ ಫ್ಯೂ ಪೀಪಲ್ ಕಮಿಂಗ್ ಇನ್ ಟು ನ್ಯಾಷನಲ್ ಟೀಮ್. ಆ ತರ ಅನ್ಕೊಂಡ್ರೆ ದೆನ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ, ಮಾಡ್ಬೇಕು ಮಾಡ್ತಾ ಇದಾರೆ ಅನ್ನೋ ತರ ಬರುತ್ತೆ. ಸೊ ಐ ಥಿಂಕ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆಲ್ರೆಡಿ ಆನ್ಸರ್ ಮಾಡಾಗಿದೆ. ನಾನು ಒಬ್ಬರದೇ ಹಿಂದೆ ಬಿದ್ದಿದ್ದೀನಿ ಅಂತ ಅನ್ಸ್ಬೋದು, ಬಟ್ ಐ ಮೀನ್ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾನ್ ಕೊಡಕ್ ಆಗೋವಂಥದ್ದು. 23-24 ನೀವು ರಂಜಿ ಟ್ರೋಫಿ ಸ್ಟಾಟ್ಸ್ ನೋಡಿದ್ರೆ ನನ್ಗಂತೂ ಹರ್ಷಿತ್ ರಾಣಾ ಎಲ್ಲೂ ಟಾಪ್ 10 ಬೌಲರ್ಸ್ ಅಲ್ಲಿ ಏನು ಕಾಣಿಸ್ಲಿಲ್ಲ. ಸೊ ಇವಾಗ ನೀವು ಅವರನ್ನ ಯು ಆರ್ ಗೋಯಿಂಗ್ ಅಹೆಡ್ ಅಂಡ್ ಪಿಕಿಂಗ್ ಹಿಮ್ ಫಾರ್ ದ ರೆಡ್ ಬಾಲ್ ಅನ್ನೋದಕ್ಕೆ ಇಟ್ಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಅಲ್ವಾ? ಅಲ್ಲಿ ಐ ಮೀನ್ ರೀಸೆನ್ಸಿ ಫ್ಯಾಕ್ಟರ್ ತಗೊಂಡ್ರು Anshul Kamboj was better bowler in the Ranji Trophy this year in terms of wickets and compared to Harshit Rana. Harshit Rana only got his fame and name because of IPL. IPL ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದರಿಂದ ಬಂದಿರೋದ್ರಿಂದ ಮಾತ್ರ ಅವರು ಪಿಕ್ ಆಗಿರೋದು. ಸೊ ದಟ್ ಅದರಲ್ಲೇ ಆನ್ಸರ್ ಇದೆ ಅಷ್ಟೇ, ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಈ ಪಾಯಿಂಟ್ ಇಂದ ನಂದು ಇನ್ನೊಂದು ಕ್ವಶನ್ ಲೀಡ್ ಮಾಡುತ್ತೆ. ಎಲ್ಲರೂ ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಹೋಗಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಕೊಂಬಾರಪ್ಪ ಅಂತ. ನೀವು ಡೊಮೆಸ್ಟಿಕ್ ಕ್ರಿಕೆಟ್ ನ ರೇಟೇ ಮಾಡ್ತಾ ಇಲ್ಲ, ಹೈಯಾಗಿ ರೇಟ್ ಮಾಡ್ತಾ ಇಲ್ಲ ನಿಮ್ ಕಂಟ್ರಿನಲ್ಲಿ ಅಂದ್ರೆ ಫ್ರಾಂಚೈಸ್ ಲೀಗ್ ಆಡ್ಸಿ. ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಫ್ರಾಂಚೈಸ್ ಲೀಗ್ ನಡೀತಾ ಇದೆ. ಫ್ರಾಂಚೈಸ್ ಲೀಗ್ ಆಡ್ಸಿ. ಏನಕ್ಕೆ ನೀವು ಡೊಮೆಸ್ಟಿಕ್ ಹೋಗಲ್ಲಿ ಅಲ್ಲಿ ನೀನ್ ಪರ್ಫಾರ್ಮ್ ಮಾಡು, ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನೀನ್ ಈಸಿ ಆಗುತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಕ್ಕೆ. ನೀವು ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ನ ನೀವು ಅಷ್ಟು ಹೈಯಾಗಿ ರೇಟ್ ಮಾಡ್ತಾ ಇಲ್ಲ, ಅಲ್ಲಿದ್ದ ಪ್ಲೇಯರ್ಸ್ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಬಿಕಾಸ್ ಅಲ್ಲಿ ಆಡ್ತಿರೋ ಪ್ಲೇಯರ್ಸ್ ಕ್ವಾಲಿಟಿ ಕಮ್ಮಿ ಇದೆ ಅಂತ ಅಂದಾಗ ನೀವು ಡೊಮೆಸ್ಟಿಕ್ ನ ಸಜೆಸ್ಟೇ ಮಾಡಬಾರ್ದು. ಇದು ರೋಹಿತ್ ಶರ್ಮಾಗ್ ಸಜೆಸ್ಟ್ ಮಾಡಬೇಡಿ, ವಿರಾಟ್ ಕೊಹ್ಲಿಗೆ ಸಜೆಸ್ಟ್ ಮಾಡಬೇಡಿ, ಅವ್ರು ಯಾವ್ದೇ ಮೀಡಿಯಂ ಪೇಸರ್ ನೀವು ಡೊಮೆಸ್ಟಿಕ್ ಹೋಗಿ ಆಡ್ಕೊಂಬನ್ನಿ ಅಂತ ಹೇಳಂಗೆ ಇಲ್ಲ. ಹೇಳ್ತಿರೋದೇ ತಪ್ಪು. ಹೇಳಿದ್ರು, ಡೆಫಿನೆಟ್ ಆಗಿ ಹೇಳಿದ್ರು. ಗಂಭೀರ್ ಬಿಜಿಟಿ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ರು, ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಲೇಬೇಕು ಎಲ್ಲಾ ಪ್ಲೇಯರ್ಸ್ ಅಂತ. ಆಡ್ಲೇಬೇಕು ಅಂತಲ್ಲ, ಆಡಿದ್ರೆ ಒಳ್ಳೇದು. ಐ ಥಿಂಕ್ ಆತರ ಅವ್ರು ಡೈರೆಕ್ಟ್ ಆಗು ಹೇಳಿಲ್ಲ. ಇವರೆಲ್ಲ ಸೀನಿಯರ್ಸ್ ಹೋಗಿ ಡೊಮೆಸ್ಟಿಕ್ ಆಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ತರ ಹೇಳಿದ್ರು. ನಾವು ಡೊಮೆಸ್ಟಿಕ್ ಹೈಯಾಗಿ ರೇಟೇ ಮಾಡ್ತಾ ಇಲ್ಲ. ನೀವು ಡೊಮೆಸ್ಟಿಕ್ ಆಡಿದ್ರೆ ಹೆಲ್ಪ್ ಆಗತ್ತೆ ಅನ್ನೋದಕ್ಕೆ, ಡೊಮೆಸ್ಟಿಕ್ ಆಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಆ ರೆಡ್ ಬಾಲ್ದು ಒಂದು ಫೀಲ್ ಸಿಗತ್ತೆ, ನಿಮ್ಮನ್ನೇ ತಗೊಳೋದು ನಾವು ಅಂತ ಆತರ ಹೇಳ್ತಾ ಇರೋದು. ನೀವ್ ಅಲ್ಲಿ ಹೋಗಿ ಆಡಿ ಅಲ್ಲಿ ಪರ್ಫಾರ್ಮ್ ಮಾಡ್ಬಿಟ್ಟು ಆಮೇಲೆ ವಾಪಸ್ ಬನ್ನಿ ಅಂತ ಹಂಗ ಹೇಳಿಲ್ಲ. ಪರ್ಫಾರ್ಮ್ ಮಾಡಿದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿಲ್ಲ. ನಿಮ್ಗೆ ಪ್ರಾಕ್ಟೀಸ್ ಸಿಗತ್ತೆ, ಹೋಗಿ ಒಂದ್ ಸ್ವಲ್ಪ ರೆಡ್ ಬಾಲ್ ಆಡಿ ಅಂತ ಆತರ ಇದ್ದಿದ್ದಷ್ಟೇ ಟೋನ್ ಅದು. ಬಟ್ ರೋಹಿತ್ ಶರ್ಮಾ ಟೈಮ್ಸ್ ಹೇಳಿದ್ರು, ಚತೇಶ್ವರ್ ಪೂಜಾರ, ಅಜಿಂಕ್ಯ ರಹಾನೆ ಲೈನ್ ಅಲ್ಲಿ ಇದಾರೆ, ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಇನ್ನೊಂದ್ 2-3 ವರ್ಷ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಅವರು. 2-3 ವರ್ಷ 2-3 ವರ್ಷ ಆಗ್ಲಿ. ಓಕೆ, ಸೊ ಅಫ್ಕೋರ್ಸ್ ನಮ್ಮ ಪ್ಯಾನಲ್ ಅಂತೂ ಒಂದು ಕನ್ಕ್ಲೂಡ್ ಮಾಡ್ಬೋದು ಸೇಫ್ ಆಗಿ. ಈ ಕಡೆ ಚಾಂಪಿಯನ್ಸ್ ಟ್ರೋಫಿಗೆ ಏನ್ ಟೀಮ್ ಪಿಕ್ ಮಾಡ್ತಾರೋ, ಇಂಗ್ಲೆಂಡ್ ಸೀರೀಸ್ಗೆ ಏನ್ ಟೀಮ್ ಪಿಕ್ ಮಾಡ್ತಾರೋ, ಅಥವಾ ಯಾರನ್ನ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡ್ತಾರೋ ಯಾವುದೂ ಅರ್ಥ ಆಗ್ತಿಲ್ಲ. ಗೇಮ್ ಅಬ್ಸರ್ವ್ ಮಾಡ್ತಿರೋಂಥ ಫ್ಯಾನ್ಸ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕೆ IPL ಅಲ್ಲಿ ಇರುವಂತ ಎಲ್ಲಾ ಕ್ಯಾಪ್ಟನ್ಸ್ನ ಬಿಟ್ಟು ನಾನ್ ಕ್ಯಾಪ್ಟನ್ನ ಕ್ಯಾಪ್ಟನ್ ಮಾಡಿದ್ದಾರೆ ನ್ಯಾಷನಲ್ ಟೀಮ್ಗೆ. IPL ಅಲ್ಲಿ ಚೂಸ್ ಆಗುವಂತ ಸ್ಟಾರ್ ಪರ್ಫಾರ್ಮೆನ್ಸ್ನ ರೆಡ್ ಬಾಲ್ಗೆ ಹಾಕೋತಾರೆ, ಆದ್ರೆ ವೈಟ್ ಬಾಲ್ಗೆ ಅವ್ರನ್ನ ತೆಗ್ದಾಕ್ತಾರೆ, ಅದು ಗೊತ್ತಿಲ್ಲ. ಸೊ ಈ ಗೊಂದಲದ ಮಧ್ಯೆನೇ ಇಂಡಿಯನ್ ಕ್ರಿಕೆಟ್ ಕರೆಂಟ್ಲಿ ನಡೀತಾ ಇದೆ. ಒಂದು ಅದೃಷ್ಟದ ವಿಷಯ ಏನಂದ್ರೆ ನಮ್ಮ ಪಾಪ್ಯುಲೇಷನ್ ದೇಶದ ಹೆಂಗ್ ಜಾಸ್ತಿ ಇದೆಯೋ ಇಂಡಿಯನ್ ಟೀಮ್ ಗಾಡಕ್ಕೂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅದರಿಂದ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ರಿಸಲ್ಟ್ಸ್ ಚೆನ್ನಾಗಿದ್ರೆ ನಾವು ಇದೇ ಪ್ಯಾನಲ್ ಇಟ್ಕೊಂಡು ಏನ್ ಚೆನ್ನಾಗ್ ಆಡಿದ್ರು ಅಂತ ಚೆನ್ನಾಗಿ ಖುಷಿ ಪಟ್ಟು ಮಾತಾಡ್ತೀವಿ, ಆಮೇಲೆ ಮಲ್ಕೋತೀವಿ.
ಐ ಥಿಂಕ್ ಅದು ಸುಮಾರು BCCI ಅವರ ಡಿಸಿಷನ್ಸ್ ಅಥವಾ ಸೆಲೆಕ್ಟರ್ಸ್ ಡಿಸಿಷನ್ಸ್ ಆ ರೀತಿ ಸೇವ್ ಆಗ್ತಾ ಬರ್ತಾ ಇದೆ. ಬಟ್ ನೋ ಡೌಟ್ ಐ ಥಿಂಕ್ ಸಿಸ್ಟಮ್, ಸೆಲೆಕ್ಷನ್ ಆ್ಯಂಡ್ ಕ್ಯಾಲೆಂಡರ್ ಇದೆಲ್ಲನೂ ಒಂದು ಮೇಜರ್ ಓವರ್ ಹಾಲ್ ಬೇಕು. ಅಲ್ಲಿ ಬೇರೆ ತಲೆಗಳು ಬೇಕು, ಅದನ್ನ ಬೇರೆ ರೀತಿ ನೋಡೋವಂಥ ಒಂದು ಪರ್ಸ್ಪೆಕ್ಟಿವ್ ಬೇಕು ಅನ್ನೋದು ಡೌಟ್ ಇಲ್ಲ ಅಂತ ನಮ್ಮ ಪ್ಯಾನಲ್ ಅವರು ಹೇಳಿದ ರೀತಿಯಲ್ಲಿ ಕನ್ಕ್ಲೂಡ್ ಮಾಡಿದೆ ಅಂತ ಹೇಳಬೇಕು. ಸೊ ದಟ್ಸ್ ವಾಟ್ ಐ ಗಾಟ್. ನಿಜ, ಎಸ್, ಸತ್ಯ. ನೋಡೋರ್ಗೆ ಬೇರೆ ಏನಾದ್ರು ಇದ್ರೆ, ನಿಮ್ಮ ಥಾಟ್ಸ್ ಇದ್ರೆ, ಅಥವಾ ನಾವು ಮಾತಾಡಿದ್ದು ನಿಮಗೆ ಸರಿ ಇಲ್ಲ, ಇದ್ರ ಬಗ್ಗೆ ಬೇರೆ ಒಂದು ಡಿಸ್ಕಷನ್ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಲೆಟ್ಸ್ ಸಿ ಯಾರ್ಯಾರಿಗೆ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನಾವು ಕಲಿತೀವಿ. ಸೊ ಕಮೆಂಟ್ಸಲ್ಲಿ ಹೇಳಿ ನಮಗೆ. ಏನಾದ್ರು ಇದೆಯಪ್ಪ ಲಾಸ್ಟ್ ಥಾಟ್ಸ್ ಬಿಫೋರ್ ವಿ ಕ್ಲೋಸ್ ಟು ದಿಸ್ ಪಾಡ್ಕಾಸ್ಟ್? ಖಂಡಿತ ಇಲ್ಲ. ಆಯ್ತು, ಸುಮಾರು ಏನಿಲ್ಲ. thoughts ಕೊಟ್ರು. ಎಲ್ಲರಿಗೂ ಸಂಕ್ರಾಂತಿ ರೌಂಡ್ ದ ಕಾರ್ನರ್. ಸಂಕ್ರಾಂತಿಯ ಎಲ್ಲರಿಗೂ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಸ್, ಒಳ್ಳೆ ಮ್ಯಾಚ್ ನೋಡಿ. ಫೈನಲ್ ಥಾಟ್ಸ್, ಹೇಳ್ಬಿಡು. ಹಿಂಗೆ ನಮ್ ಇಂಡಿಯನ್ ಟೀಮು ಎಲ್ಲಾ ಕಡೆಯಿಂದ ಪಿಕ್ ಅಂಡ್ ಚೂಸ್ ಮಾಡಿ ಸ್ಕ್ವಾಡ್ ಮಾಡ್ತಾ ಇದಾರೆ. ಇವತ್ತಿನ ಎಪಿಸೋಡು ಅಷ್ಟೇ, ಸ್ಟಾರ್ಟ್ ಮಾಡಿದೆಲ್ಲೋ, ಮಧ್ಯ ಎಲ್ಲೋ ಹೋಯ್ತು, ಎಂಡ್ ಎಲ್ಲ ಮಾಡ್ತಾ ಇದೀವಿ. ಅಂದ್ರೆ ಯಾಕಾತರ ಆಯ್ತು ಅಂದ್ರೆ ನಾವೂನು ಗೇಮ್ ಹೇಗ್ ಶಿಫ್ಟ್ ಆಗ್ತಿದೀವಿ, ನಾವು ಶಿಫ್ಟ್ ಆಗ್ತಾ ಇದೀವಿ. Transition ಆಗ್ತಾ ಇದೆ. ಅವರು BCCI ಅಥವಾ ಸೆಲೆಕ್ಟರ್ಸ್ ತಗೊಂಡಿರೋ ಡಿಸಿಷನ್ಸ್ ನ ಡಿಫೆಂಡ್ ಹೇಗ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ಯಾಕೆ ಈ ತರ ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದೀವಿ. ಬಿಕಾಸ್ ವಿ ಹ್ಯಾವ್ ಸೀನ್ ದ ರಿಸಲ್ಟ್ಸ್. ಈ ತರ ಒಂದೆರಡು ರಿಸಲ್ಟ್ಸ್ ನ ಹೆಂಗ್ ನೋಡಿರೋದ್ರಿಂದ ನಾವು ಡಿಫೆಂಡ್ ಮಾಡೋದು ಸರಿಯಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನಮಗೂ ಬಂದಿದೆ ಆಸ್ ಫ್ಯಾನ್ಸ್ ಅಂತ ಹೇಳ್ತಾ, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಅಂಡ್ ಗುಡ್ ಬೈ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. Bye.